पूर्णानन्दव्ययो यो गुर्रपि परमश्चिन्तयेतं महान्तम् श्रीवेदान्तमहाचलं हि परितः संयोज्य सूत्राहिपं सद्वातागमवोपोषितत् आत्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मदितो यः कृष्णदुग्धाम्बुधिः स्वीयानाममृतं प्रयच्छति स मां पायात् गुणोद्यन्मणि। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಅಧಿಕ ಮಾಸದ ಪರ್ವಕಾಲದಲ್ಲಿ ಶ್ರೀಕೃಷ್ಣನ ಕಥೆ, ಭಾಗವತ ಎಲ್ಲವೂ ಶ್ರೀಕೃಷ್ಣನ ಕಥೆಯೇ, ಎಲ್ಲ ಪುರಾಣಗಳು ಶ್ರೀಕೃಷ್ಣನ ಕಥೆಯೇ. ಆದರೆ ವಿಶೇಷವಾಗಿ ಯಾವ ಅವತಾರದಲ್ಲಿಯೂ ಪರಮಾತ್ಮ ತನ್ನ ಬಾಲಲೀಲೆಗಳನ್ನು ತೋರಿಸಿಲ್ಲ. ಕೃಷ್ಣ ರೂಪದಲ್ಲಿ ಆ ಬಾಲಲೀಲೆಯನ್ನು ತೋರಿಸಿದಟ್ಟು ಇನ್ನು ಯಾವ ಅವತಾರಗಳಲ್ಲೂ ಕೃಷ್ಣ ಪರಮಾತ್ಮ ಬಾಲಲೀಲೆಯನ್ನು ತೋರಿಸಿಲ್ಲ. ದಶಮಸ್ಕಂದದ ಚಿಂತನೆಯಲ್ಲಿ ತೊಡಗಿದ್ದೇವೆ. ಶ್ರೀಮದ್ ಆಚಾರ್ಯ ತಾತ್ಪರ್ಯದ ಜೊತೆಯಾಗಿ ಶ್ರೀಮದ್ ವಾದಿರಾಜ ಗುರುಸಾರ್ವಭೌಮರ ರುಕ್ಮಿಣೀಶ ವೇದ ಗ್ರಂಥವನ್ನು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ವಾದಿರಾಜ ಗುರುಸಾರ್ವಭೌಮರು ಭಗವಂತನ ಚಿಂತನೆಯನ್ನು ಮಾಡ್ತಾ, ಭಾಗವತವನ್ನು ಕೇಳ್ತಾ, ಭಗವಂತನ ಮಹಿಮೆಗಳನ್ನು ಕೇಳ್ತಾ ರೋಮಾಂಚಿತರಾಗ್ತಾರೆ. ಈಗ ನಾವು ಎಷ್ಟೋ ಭಾಗವತದ ಉಪನ್ಯಾಸಗಳನ್ನು ಕೇಳ್ತೇವೆ, ಪ್ರವಚನಗಳನ್ನು ಕೇಳ್ತೇವೆ. ಭಗವಂತ ಹೇಳ್ತಾನೆ, ಪ್ರವಚನ ಕೇಳಿದರೆ ಆಗೋಲ್ಲ, ಪ್ರವಚನ ಕೇಳಿದಾಗ ರೋಮ ಹರ್ಷಿತವಾಗಬೇಕು, ಮೈಯಲ್ಲಿ ರೋಮಾಂಚನವಾಗಬೇಕು. ಭಗವಂತನ ಮಹಿಮೆಯನ್ನು ಕೇಳಿ ಮೈಯಿಂದ ರೋಮಾಂಚನವಾಗಿ ಕಣ್ಣಿನಲ್ಲಿ ಆನಂದ ಬಾಷ್ಪ ಬಂದರೆ ನೀವು ಕಥೆ ಕೇಳಿದ್ದೀರಾ ಅಂತ ಅರ್ಥ. ಇಲ್ಲ ಅಂದರೆ ಟೇಪ್ ರಿಕಾರ್ಡ್ ಹೇಗಿರುತ್ತೋ ಸುಮ್ಮನೆ ಕೇಳ್ಕೊಂಡು ಹೋಗ್ತಾ ಇರೋ ಥರ ಇರುತ್ತೆ. ಆ ರೀತಿಯಾದಕ್ಕೆ ಅದಕ್ಕೂ ಫಲ ಇದೆ, ಆದರೆ ಮೋಕ್ಷ ಫಲ ಅಲ್ಲ. ಹಾಗೆ ಭಾಗವಂತ ಹೇಳ್ತಾನೆ. ನಿನ್ನೆ ತನಕ ನಾವು ಚಿಂತನೆ ಮಾಡಿದ್ದೇನಪ್ಪ ಅಂತಂದರೆ, ದೇವತೆಗಳೆಲ್ಲರೂ ಭಗವಂತನನ್ನು ಪ್ರಾರ್ಥಿಸಿದರು. ಗೋರೂಪದಿಂದ ಭೂದೇವಿ ಬಂದುಬಿಟ್ಟು ಭಗವಂತನನ್ನು ಬ್ರಹ್ಮನ ಮೂಲಕ ಪ್ರಾರ್ಥಿಸಿದಾಗ ಭಗವಂತ ದೇವರು ನಾನು ಅವತಾರ ಮಾಡ್ತೇನೆ ಅಂತ ಹೇಳಿದ. ಈ ಭಾಗವತದ ದಶಮಸ್ಕಂದದ ಕಥೆಯನ್ನು ಎಲ್ಲ ಕೇಳಿದ್ದೀರಾ. ಆದರೂ ಭಗವಂತ ಏನು ಮಾಡ್ತಾನೆ, ನಾನು ಬರ್ತೀನಿ ಅಂತ ಹೇಳ್ತಾನೆ. ಅವನು ಬರುವುದಕ್ಕಿಂತ ಮುಂಚೆ ಏನು ಮಾಡ್ತಾನೆ, ಸ್ವಮೇತ್ಯ ದೇವಯುದರಸ್ಥ ಗರ್ಭಂ ನಿಜೇಹಿ ರೋಹಿಣ್ಯುದರೇ ಸ್ವಶಕ್ತ್ಯ ಇದೀರಿತಾನಂ ಭ್ರಮಣಂ ರಮಾಸ ಪ್ರದಕ್ಷಿಣೀಕೃತ್ಯ ತಥಾ ಕರೋತ್ತತ್. ದೇವಕಿಯು 7ನೇ ಗರ್ಭವನ್ನು ಧರಿಸಿದ್ದಾಳೆ. ಆ ಗರ್ಭದಲ್ಲಿದ್ದ ಮಗುವನ್ನು ಲಕ್ಷ್ಮೀದೇವಿಗೆ ಹೇಳ್ತಾನೆ ಭಗವಂತ, ಆ ದೇಹದಲ್ಲಿದ್ದ ಗರ್ಭದಲ್ಲಿದ್ದ ಮಗುವನ್ನು ಕರ್ಷಣೆ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ರೋಹಿಣಿಯ ಉದರದಲ್ಲಿ ಇಡು. ನೋಡಿ, ಇದು ಇನ್ಯಾರೂ ಮಾಡಿಲ್ಲ ಇದನ್ನು. ಇಲ್ಲಿ ಗರ್ಭಸ್ರಾವ ಆದಾಗೆ ಅಲ್ಲಿ ಅವಳಿಗೆ ಗರ್ಭಸ್ರಾವ ಆದಾಗೆ ಮಾಡಿಬಿಟ್ಟು ಅವಳ ಉದರದಲ್ಲಿ ಇಡ್ತಾಳೆ ದೇವಿ ಪರಮಾತ್ಮನ ಆಜ್ಞೆಯಿಂದ. 7ನೆಯ ಮಗು ಏನಾಯಿತು, ಸಂಕರ್ಷಣ ಆಯಿತು. ಸಂಕರ್ಷಣ ಅಂದರೆ ಏನು, ಎಲ್ಲರನ್ನೂ ಕರ್ಷಣೆ ಮಾಡುವನು, ಆಕರ್ಷಣ ಸ್ವಭಾವದವನು ಬರು ಅಂದರೆ ಶೇಷ. ಸಂಕರ್ಷಣ ಇನ್ನೊಂದು ಹೆಸರು ಶೇಷ, ಬಲರಾಮ. ಸಂಕರ್ಷಣ ಅನ್ನುವುದು ಭಗವಂತನ ಹೆಸರು. ಶೇಷದೇವರಲ್ಲಿ ಸಂಕರ್ಷಣ ರೂಪದಿಂದ ಭಗವಂತ ಇದ್ದಾನೆ. ದೇವರ ಆಜ್ಞೆಯಂತೆ ಶೇಷ ದೇವರಿಗಿಂತ ಮೊದಲು ರೋಹಿಣಿಯಲ್ಲಿ ವಸುದೇವನಿಂದ ಅವತರಿಸಿದನು ಹೇಳ್ತಾರೆ. ಹೀಗೆ ಯಾಕೆ ಮಾಡ್ದ, ಶೇಷದೇವರನ್ನು ಯಾಕೆ ಮೊದಲು ಅವತಾರ ಮಾಡಲಿಕ್ಕೆ ಕೊಟ್ಟಿದ್ದು, ಅಣ್ಣನಾಗಲಿಕ್ಕೆ ಯಾಕೆ ಕೊಟ್ಟಿದ್ದು ಅಂತ ಹೇಳ್ತಾರೆ. ಆಜ್ಞಾಪಯಾಮಾಸ ಪುರಾತ ಶೇಷಂ ಜಗ್ನೇ ಸ ರೋಹಿಣ್ಯುದರೋದಯಾರ್ದ್ರೇ ಸಂಪ್ರೇಷಯಂತಿ ಸ್ಮರೈ ನರೇಂದ್ರ ಶಯ್ಯಾಂ ಸ್ವಕೀಯಾಂ ಪುರತ ಪ್ರಯಾಣೇ.
ಯಾಕೆ ಶೇಷದೇವರು ಮೊದಲು ಬಂದರು? ಒಂದು ಎಲ್ಲರಿಗೂ ಗೊತ್ತ ವಿಷಯ, ರಾಮಾಯಣ ಕಾಲದಲ್ಲಿ ಲಕ್ಷ್ಮಣನಾಗಿ ತನ್ನ ಯೋಗ್ಯತೆ ಮೀರಿ ಪುಣ್ಯವನ್ನು ಮಾಡಿದ, ಆ ಪುಣ್ಯದ ಹ್ರಾಸಕ್ಕಾಗಿ ದೇವರ ಅಣ್ಣನಾಗಿ ಅವತರಿಸಿದ ಅಂತ ಒಂದು. ವಾದಿರಾಜರು ಸುಂದರವಾದ ಕಾವ್ಯ ಶೈಲಿಯಲ್ಲಿ ಲೌಕಿಕ ಉದಾಹರಣೆಯನ್ನು ಕೊಡ್ತಾರೆ. ರಾಜರುಗಳು ತಾವು ಪ್ರಯಾಣಕ್ಕೆ ಹೊರಡ್ತಾರೆ. ರಾಜರುಗಳು ಪ್ರಯಾಣಕ್ಕೆ ಹೊರಟಾಗ ಏನು ಮಾಡ್ತಾರೆ ಅವರು? ಯಾರದೋ ಪ್ರಯಾಣಕ್ಕೆ ಅವರ ಮನೆಯಲ್ಲಿದ್ದ ಹಾಸಿಗೆಯಲ್ಲಿ ಮಲ್ಕೊಳ್ಳಲ್ಲ. ಅವರು ತಮ್ಮ ಹಾಸಿಗೆಯನ್ನು ಮುಂದೆ ಕಳಿಸ್ತಾರೆ. ರಾಜಾದಿರಾಜರು ಚಕ್ರವರ್ತಿಗಳು ಎಲ್ಲರೂ ಹೋಗಬೇಕು ಅಂದರೆ ತಮ್ಮ ಹಾಸಿಗೆಯನ್ನು ಮುಂಚೆ ಕಳಿಸ್ತಾರೆ. ದೇವರು 14 ಲೋಕಕ್ಕೂ ರಾಜ, ಚಕ್ರವರ್ತಿ ಇಡೀ ಸಾಮ್ರಾಜ್ಯವನ್ನು 14 ಲೋಕವನ್ನು ಆಳಿದವನು. ಅವನು ಹೋಗಬೇಕು ಅಂದರೆ ಮುಂದೆ ಹಾಸಿಗೆ ಹೋಗಬೇಕು. ಹಾಸಿಗೆ ಅಂದರೆ ಶೇಷದೇವರು, ಶೇಷಶಾಹಿ. ಅವನು ತನ್ನ ಹಾಸಿಗೆಯನ್ನು ಮುಂಚೆ ಕಳಿಸ್ತಾನೆ ಭಗವಂತ, ನೀನು ಹೋಗು ಅಲ್ಲಿ ಅಂತ. ಯಾಕೆಂದರೆ ಇದರಿಂದ ನಮ್ಮ ಮನೆ ಕೊಡ್ತಾನೆ, ನಾವು ಏನಾದರೂ ಹೋಗಬೇಕು, ಮಲಗಲು, ಉಡಲು, ಕುಳಿತುಕೊಳ್ಳಲು ನಮ್ಮದೇ ವಸ್ತುಗಳನ್ನು ಉಪಯೋಗಿಸುವುದು ಉತ್ತಮ ಅನ್ನೋ ಚಿಂತನೆಯನ್ನು ನಮಗೆ ಕೊಡ್ತಾರೆ. ಇನ್ನೊಂದು ಅಂಶವನ್ನು ಕೊಡ್ತಾರೆ. ಶೇಷದೇವರು ಸ್ವಲ್ಪ ಸಮಯ ಇದ್ದರು ದೇವಕಿಯ ಗರ್ಭದಲ್ಲಿ, ಆಮೇಲೆ ರೋಹಿಣಿಯ ಗರ್ಭಕ್ಕೆ ಹೋದರು. ಯಾಕೆ ಹೀಗೆ? ದೇವರಿಗೆ ಗರ್ಭವಾಸ ಇಲ್ಲ, ಗರ್ಭವಾಸದ ದುಃಖ ಇಲ್ಲ ಭಗವಂತನಿಗೆ. ದೇವರು ಯಾವಾಗಲೂ ಸ್ವಚ್ಛವಾದ ನಿರ್ಮಲವಾದ ಜಾಗದಲ್ಲಿ ಕಾಣ್ತಾನೆ. ಕೊಳೆಯುಂಟ ಮಲಸಹಿತವಾದ ಜಾಗದಲ್ಲಿ ಭಗವಂತ ಕಾಣೋದಿಲ್ಲ, ಭಗವಂತ ಉದ್ಭವಿಸೋದಿಲ್ಲ. ಸ್ವಚ್ಛವಾದ ಜಾಗ ಯಾಕೆ ಬೇಕು? ಸ್ವಚ್ಛವಾದ ಜಾಗ ಬೇಕು ಅಂತಂದರೆ ಯಾರು ಬರ್ತಾರೆ? ಶೇಷದೇವರು ಬಂದು ಸ್ವಚ್ಛ ಮಾಡ್ತಾರೆ ದೇವಕಿಯ ಗರ್ಭವನ್ನು. ದೇವಕಿಯ ಗರ್ಭವನ್ನು ಶೇಷದೇವರು ಬಂದು ಸ್ವಚ್ಛ ಮಾಡಿದ ಮೇಲೆ ಭಗವಂತ ಅಲ್ಲಿ ಬರ್ತಾನೆ. ಜಾಗ ಸ್ವಚ್ಛ ಆಯಿತು. ನೋಡಿ, ಹಾವು ಮಡಿ ಬಹಳ ಅಲ್ವಾ? ಹಾವನ್ನು ಯಾರು ಮುಟ್ಲಿಕ್ಕೆ ಹೋಗಲ್ಲ, ಮಡಿ ಇದೆ ಅಂತ. ಹಾವು ಬಹಳ ಮಡಿ. ಶೇಷದೇವರು ಬಂದರು, ಜಾಗವನ್ನು ಸ್ವಚ್ಛ ಮಾಡಿದರು. ಆ ಜಾಗಕ್ಕೆ ದೇವರು ಬಂದನು ಅಂತ ತಿಳಿಬೇಕು ಅಂತ ಹೇಳ್ತಾರೆ. ಕೇಶಾತ್ಮನ ಸನ್ನಿಹಿತಸ್ತಸ್ಮಿನ್ ಶ್ರೀಶೋಗ್ರಜತ್ವಂ ಸ್ವಯಮೇವ ನೂನಂ ಧತ್ತೆ ವಿಧತ್ತೆ ಬಲಭದ್ರ ಮಾತುರ್ ನಿತ್ಯಂ ಸಮಾತೃತ್ವ ಸುಖಂ ಸುಖಾತ್ಮ. ಆಗ ಒಂದು ಕೇಳ್ತಾರೆ, ಅಲ್ಲ ನೀವು ಹೇಳಿದ್ರಿ ದೇವರಿಗೂ ಒಬ್ಬರು ಅಣ್ಣ ಇದ್ದಾನ, ದೇವರಿಗೂ ಒಬ್ಬನು ಹಿರಿಯ ಇದ್ದಾನ ಎಂಬ ಪ್ರಶ್ನೆಯ ಸುಂದರವಾಗಿ ವಾದಿರಾಜರು ತಮ್ಮ ಕಾವ್ಯದಲ್ಲಿ ಹೇಳ್ತಾರೆ. ದೇವರಿಗೂ ಒಬ್ಬನು ಹಿರಿಯನಿದ್ದಾನ? ಇಲ್ಲ. ಅಂದರೆ ಬಲರಾಮ ಹಿರಿಯನಲ್ವಾ? ಬಲರಾಮ ಹಿರಿಯನಲ್ಲ ಅಂತಾರೆ ವಾದಿರಾಜರು. ಹೇಗಂತಾರೆ, ಬಲರಾಮನಲ್ಲಿ ದೇವರ ಶುಕ್ಲಕೇಶದ ಆವೇಶ ಇದೆ, ಅಂದರೆ ದೇವರ ವಿಶೇಷ ಸನ್ನಿಧಾನ ಇದೆ. ಅಂದರೆ ದೇವರು ತನಗೆ ತಾನೇ ಹಿರಿಯ. ದೇವರು ಬಲರಾಮ ಅಣ್ಣ ಅಲ್ಲ, ಬಲರಾಮನೊಳಗೆ ಇದ್ದ ಶುಕ್ಲಕೇಶದ ಭಗವಂತ ತನಗೆ ತಾನೇ ಅಣ್ಣ. ಅವನಿಗೆ ಅಣ್ಣ ಯಾರೂ ಇಲ್ಲ, ಅಪ್ಪ ಯಾರೂ ಇಲ್ಲ, ಅಮ್ಮ ಯಾರೂ ಇಲ್ಲ, ಅವನೇ ಅಲ್ಲ ಅಂತ ತೋರಿಸ್ತಾರೆ. ರೋಹಿಣಿ ಹಿಂದೆ ಈ ರೀತಿ ಪ್ರಾರ್ಥಿಸಿದ್ಲು, ದೇವರ ವಿಶೇಷ ಸನ್ನಿಧಾನ ಇರುವ ಮಗ ಬೇಕು ಅಂತ. ಅದಕ್ಕಾಗಿ ದೇವರು ಅದರಲ್ಲಿ ಆವಿಷ್ಟನಾಗಿ ರೋಹಿಣಿ ದೇವರ ತಾಯ್ತನದ ಸುಖವನ್ನು ಕೊಟ್ಟ. ರೋಹಿಣಿ ಹೇಗಿದ್ಲು ಅಂದರೆ ಬಲರಾಮನಲ್ಲಿ ಸದಾ ದೇವರ ಸನ್ನಿಧಾನವನ್ನು ಚಿಂತಿಸ್ತಾ ಇದ್ಲು. ಇದು ಹೇಗೆ ಬಂತು? ದೇವರು ಅವಳ ಮೇಲೆ ಮಾಡಿದ ಅನುಗ್ರಹ. ನೋಡಿ, ಲೋಕದಲ್ಲಿ ನೋಡಿ ಅಂತೀವಿ, ಲೋಕದಲ್ಲಿ ಒಬ್ಬನು ಹಿರಿಯನಾದರೆ ಅವನು ಕಿರಿಯನಾಗಲ್ಲ. ನಾನು ಅಥವಾ ನೀವು ನಿಮ್ಮ ಅಣ್ಣನಿಗೆ ತಮ್ಮನಾದರೆ ನೀವು ಅಣ್ಣ ಆಗಲಿಕ್ಕಾಗಲ್ಲ ಅವನಿಗೆ, ಅಲ್ವಾ? ಅಣ್ಣ ಆದರೆ ತಮ್ಮ ಆಗಲಿಕ್ಕಾಗಲ್ಲ. ಹಿರಿಯನಾದರೆ ಕಿರಿಯನಾಗಲ್ಲ, ಕಿರಿಯನಾದರೆ ಹಿರಿಯನಾಗಲ್ಲ. ವಿರುದ್ಧ ಧರ್ಮ ಇದು. ಬೆಂಕಿ ನೀರು ವಿರುದ್ಧ ಧರ್ಮ. ಈ ವಿರುದ್ಧ ಧರ್ಮ ಇದೆಯಲ್ಲ, ವಿರುದ್ಧ ಧರ್ಮ ಆಗೋಲ್ಲ. ಆದರೆ ಎಲ್ಲ ವಿರುದ್ಧ ಧರ್ಮಗಳು ಭಗವಂತನಲ್ಲಿ ಸೇರ್ತವೆ. ಅದಕ್ಕೆ ಭಗವಂತನಿಗೆ ಅನ್ನೋದು ಅನೋಣೀಯಾನ್ ಮಹತೋ ಮಹೀಯಾನ್. ಅತಿ ದೊಡ್ಡದಾಗಿರ್ತಾನೆ, ಅಣತ್ವ ಅತಿ ಸೂಕ್ಷ್ಮವಾಗಿ ಇರ್ತಾನೆ. ಪರಮಾಣುಗಳಲ್ಲಿ ಪರಮಾಣುಗಳ ಒಳಗೆ ಪರಮಾಣುಗಳ ಅವಯವಗಳ ಒಳಗೆ ಪರಮಾತ್ಮ ಇರ್ತಾನೆ. ದೊಡ್ಡ ಅನೇಕ ಇಡೀ ಬ್ರಹ್ಮಾಂಡದ ಒಳಗೆ ವಿರಾಟ್ ರೂಪದಿಂದ ಭಗವಂತ ಇರ್ತಾನೆ. ಅದಕ್ಕೆ ಅನ್ನೋದು ಅಣೋಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳ್ತಾರೆ.
ಒಂದು ಸಣ್ಣ ಹುಡುವಿನಲ್ಲಿ ಇರುವೆಯ ಹೃದಯದಲ್ಲಿ ಭಗವಂತ ಇರ್ತಾನೆ, ಒಂದು ದೊಡ್ಡ ಆನೆಯ ಹೃದಯದಲ್ಲಿ ಭಗವಂತ ಇರ್ತಾನೆ. ಅದಕ್ಕೆ ತೋರಿಸ್ತಾರೆ, ಯಾವ ಭಗವಂತನಿಗೆ ಯಾರೂ ದೊಡ್ಡವರಲ್ಲ, ಭಗವಂತನಿಗೆ ಯಾರೂ ಅಣ್ಣ ಅಲ್ಲ, ಅಪ್ಪ ಅಲ್ಲ, ಅಮ್ಮ ಅಲ್ಲ, ಭಗವಂತನೇ ಎಲ್ಲರೊಳಗಿದ್ದು ಅವರಿಗೆ ಆ ಹೆಸರಿನಿಂದ ಕರೆಸಿ ಅನುಗ್ರಹವನ್ನು ಮಾಡ್ತಾನೆ. ಭಗವಂತನ ಕೂದಲಪ್ಪ, ಶುಕ್ಲಕೇಶ ಬಂತು, ಕೃಷ್ಣಕೇಶ ಬಂತು. ಅಲ್ಲ, ಕೂದಲಿಗೆ ಎಷ್ಟು ಮಹತ್ವ ಇರಬೇಕಾದರೆ ಭಗವಂತನಿಗೆ ಎಷ್ಟು ಮಹತ್ವ ಅಂತ ಚಿಂತನೆ ಬಂದುಬಿಟ್ರೆ ಅದು ಅನರ್ಥ, ಅದು ಚಿಂತನೆ ಬರಬಾರದು. ಭಗವಂತನ ಕೂದಲು ಒಂದೇ, ಭಗವಂತನೂ ಒಂದೇ. ಭಗವಂತನದು ನಮ್ಮ ಥರ ಪ್ರಾಕೃತ ಕೂದಲಲ್ಲ, ಅಪ್ರಾಕೃತ ಕೂದಲು. ಭಗವಂತನಿಗೆ ಯಾವುದೂ ಪ್ರಾಕೃತ ಅವಯವಗಳಲ್ಲ, ಪ್ರಾಕೃತ ಶರೀರ ಅಲ್ಲ ಭಗವಂತನದು, ಅಪ್ರಾಕೃತ ಶರೀರ. ಭಗವಂತನ ಕೂದಲು ಒಂದೇ, ಭಗವಂತನೂ ಒಂದೇ. ಭಗವಂತನ ಶುಕ್ಲಕೇಶವೂ ಒಂದೇ, ಭಗವಂತನ ಕೃಷ್ಣಕೇಶವೂ ಒಂದೇ, ಭಗವಂತನೂ ಒಂದೇ. ಹಾಗೆ ತಿಳ್ಕೋಬೇಕು. ಹೌದು, ಯಾಕೆ ಬಂದ ಭಗವಂತ, ಯಾಕೆ ಅವತರಿಸಿದ? ಇದಕ್ಕೆ ಬಹಳ ಸುಂದರವಾಗಿ ವಾದಿರಾಜ ಗುರುಸ್ವಾಮಿಗಳು ತಮ್ಮ ಚಿಂತನೆಯನ್ನು ಹೇಳ್ತಾರೆ. ಫಲಾತೃಗುಯ್ಯ ಸ್ವಕವಾಟ ಪಾಲೌ ನಿಶಾಚರೌ ಭೂತಲಮೇತ್ಯ ದೃಪ್ತೌ ನುತಸ್ಕರೌ ತೌ ವಿನಿಹತ್ಯ ವಿಷ್ಣುರ್ ನಿಜೌ ನಿನೀಶನ್ ನಿವಕಾಂಗತೋ ಅಭೂತ್. ದೇವರು ಯಾಕೆ ಬಂದ? ದೇವರು ತಮ್ಮ ಮನೆಯ ಬಾಗಿಲನ್ನು ಕಾಯುವ ದ್ವಾರಪಾಲಕರನ್ನು ಅಸುರರು ಕದ್ದೊಯ್ದಿದ್ದರು. ಅವನ ಮನೆಯ ದ್ವಾರಪಾಲಕರನ್ನು ಅಸುರರು ಕದ್ದೊಯ್ದಿದ್ದಕ್ಕೆ ಅವರನ್ನು ಹುಡುಕಿಕೊಂಡು ಅನುಗ್ರಹ ಮಾಡಲಿಕ್ಕೆ ದೇವರು ಧರೆಗೆ ಬಂದ. ಕೇಳಿದ್ದೀರ ಅದೆಲ್ಲ ವಿಷಯನ? ಜಯ ವಿಜಯರು ಶಾಪ ಕೊಟ್ಟು ಅಸುರರು ದೈತ್ಯಾವಿಂದ ಅವ್ರು ಕರ್ಕೊಂಡು ಬಂದರೆ ನಿಶಾಚರರು ಅಂತಾರೆ. ರಾತ್ರಿಯೇ ಯಾಕೆ ಅವತರಿಸಿದ ಕೃಷ್ಣ? ಬೆಳಿಗ್ಗೆ ಅವತರಿಸ್ಬೋದಾಗಿತ್ತಲ್ವಾ? ಯಾಕೆ ರಾತ್ರಿ ಅವತರಿಸಿದ? ಕಳ್ಳರು ರಾತ್ರಿಯಲ್ಲಿ ಈಗ ಬಿಟ್ಬಿಡಿ, ಕಳ್ಳರು ಯಾವಾಗಲೂ ಇರ್ತಾರೆ. ಈಗ ನಾವೇ ದೊಡ್ಡ ಕಳ್ಳರು, ನಮ್ದೆಲ್ಲ ವಸ್ತು ನಾವು ಕಳ್ಳರು, ನಮ್ಮದೇ ಅಂತೀವಿ, ನಾವು ಕಳ್ಳರೇನೆ. ಕಳ್ಳರು ರಾತ್ರಿಯಲ್ಲೇ ಸಂಚರಿಸ್ತಾರೆ. ಕಳ್ಳರನ್ನು ಕೊಲ್ಲಬೇಕು, ಹುಡುಕಬೇಕು ಅಂದರೆ ಕೃಷ್ಣ ರಾತ್ರಿನೇ ಬರಬೇಕು, ಅದಕ್ಕೆ ರಾತ್ರಿನೇ ಬಂದ. ಈ ಥರ ತೋರಿಸ್ತಾರೆ ವಾದಿರಾಜರು, ಚಮತ್ಕಾರವನ್ನು ತೋರಿಸ್ತಾರೆ. ಆಮೇಲೆ ಇಂತಹ ಕೃಷ್ಣ ಕಳ್ಳರನ್ನು ಹಿಡಿಯಲು ಬಂದಲ್ಲ, ಇವನಿಗೆ ಕಳ್ಳ ಅಂತಿರಲ್ಲ, ಹೇಗೆ ಕೊಡುತ್ತೆ? ಕೃಷ್ಣನಿಗೆ ಚೋರ ಅಂತಿರಲ್ಲ, ಹೇಗೆ? ಮುಂದೆ ಬರುವ ಅಪವಾದವನ್ನು ರಾಜರಾಜರಿಗೆ ಹೇಳ್ತಾರೆ, ಇವನು ಚೋರ ಅಂತ ಆಗಲ್ಲ, ಯಾಕಂದರೆ ಕಳ್ಳರನ್ನು ಹಿಡಿಯಕ್ಕೆ ಬಂದಿರೋದು ಅವನು. ನೋಡಿ ಭಗವಂತನ ಕರುಣೆ ನೋಡಿ. ನಮ್ಮ ಮನೆಯಲ್ಲಿ ಬಾಗಿಲು ಕಾಯುವವನಾಗಲಿ ಸೇವಕನಾಗಲಿ ಯಾರಾದರೂ ಬಂದು ಕರ್ಕೊಂಡು ಹೋಗ್ಬಿಟ್ರೆ ಇನ್ನೊಬ್ಬರನ್ನು ಹುಡುಕ್ತೀವಿ ಅಂತ ಹೇಳ್ತೀವಿ ನಾವಲ್ವಾ? ಅವನು ಹೋದ ಬಿಡೋ, ಇನ್ನೊಬ್ಬರನ್ನು ಹುಡುಕ್ತೀವಿ ಅಂತ. ಪರಮಾತ್ಮ ನೋಡ್ರಿ ಏನು ಕರುಣೆ ಆ ದ್ವಾರಪಾಲಕರ ಮೇಲೆ. ಬೇರೆಯವ್ರನ್ನ ಅವನು ಮನಸ್ಸು ಮಾಡಿದರೆ ಬೇರೆಯವ್ರನ್ನ ಕೂಡಿಸ್ಬೋದಾಗಿತ್ತು ಜಾಗದಲ್ಲಿ. ಭಗವಂತ ಅವರಿಗೆ ಅನುಗ್ರಹ ಮಾಡಲು, ಅವರನ್ನು ಹುಡುಕಿಕೊಂಡು ಬರಲು ಭೂಮಿಗೆ ಬಂದ ಅವತಾರ ಮಾಡ್ದ. ಅಂದರೆ ಭಗವಂತನ ಕರುಣೆ ಅಲ್ವಾ ಇದು? ಇದು ಯಾರಿಗಿದೆ ಕರುಣೆ? ಇಂತಹ ಭಗವಂತನ ಮಹಿಮೆಯನ್ನು ಕೇಳಿ ಮೈ ರೋಮಾಂಚನಗೊಳ್ಳಿಲ್ಲ ಅಂತಂದರೆ ಅವನು ಮನುಷ್ಯನಿಲ್ಲ ಅಂತಾರೆ ದಾಸರು. ಯಾತಕ್ಕೆ ಬೇಕು ಅಂತಹ ಜನ್ಮ ಅಂತಾರೆ. ಭಗವಂತನಿಗೆ ಚೋರ ಅಂತೀರಾ? ತನ್ನ ಮನೆಯವರನ್ನು ಕಳ್ಳರು ಕರ್ಕೊಂಡು ಹೋದರೆ ಅವರನ್ನು ಹುಡುಕಿ ರಾತ್ರಿನೇ ಬಂದ. ಕಳ್ಳರು ಸಂಚರಿಸುವುದು ರಾತ್ರಿ. ಇದು ಸ್ವಲ್ಪ ನಮಗೆ ಈಗ ಹೇಳೋದು ಕಷ್ಟ, ಯಾಕೆಂದರೆ ಈಗ ನಾವು ಸಂಚರಿಸುವುದು ರಾತ್ರಿನೇ. ಈಗ ಯಾಕೆ ಅಂದರೆ ನೋಡಿ, ಶಾಸ್ತ್ರದಲ್ಲಿ ವಿಹಿತವಾಗಿ ಇರೋದೇನಪ್ಪ ಅಂದರೆ 9 ಗಂಟೆ 10 ಗಂಟೆ ಒಳಗಡೆಗೆ ಮನೆಯಲ್ಲಿ ಇರಬೇಕು. ಆಮೇಲೆ ಮನೆಯಲ್ಲಿಂದ ಹೊರಗಡೆ ಸಂಚರಿಸುವವರು ನಿಶಾಚರರು, ಅಂದರೆ ರಾಕ್ಷಸರು ಅಂತ ಅರ್ಥ. ನಾವು ಸ್ವಲ್ಪ ನಿಶಾಚರರೇ. ನಾವು ಏನು ಮಾಡಬೇಕು? 9 ರಿಂದ 12, 12 ರಿಂದ 3, 3 ರಿಂದ 6 ಈ 3 ವಿಂಗಡಣೆ ಮಾಡ್ತಾರೆ. ಸೂರ್ಯೋದಯಕ್ಕೆ 1.5 ಗಂಟೆ ಕಾಲ, 2 ಗಂಟೆ 1.5 ಗಂಟೆ ಕಾಲ ಮುಂಚೆ ಏಳಬೇಕು. ನಾವು ಸೂರ್ಯ ಹುಟ್ಟಿ ನೆತ್ತಿಯ ಮೇಲೆ ಬಂದು ಹೇಳೋರು ನಾವು. ಸೂರ್ಯ ಇನ್ನೇನು ಹುಟ್ಟಬೇಕು ಅಂತ ಮಲಗೋರು ನಾವು. ನಮ್ಮದು ಎಲ್ಲ ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಶಾಸ್ತ್ರಕ್ಕೆ ವಿರುದ್ಧವಾದಾಗ ಭಗವಂತ ನಮ್ಮಲ್ಲಿ ಕಾಣು ಅಂದರೆ ಎಲ್ಲಿಂದ ಕಾಣ್ತಾನೆ ಭಗವಂತ? ಆದರೂ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಆದರೆ ನಿಶಾಚರರು ಅಂದರೆ ಪೂರ್ತಿ ರಾಕ್ಷಸರಾಗಿ ರಾಕ್ಷಸ ಸ್ವಭಾವದಲ್ಲಿರ್ತಾರಲ್ಲ ಅಂಥ ನಿಶಾಚರರನ್ನು ಸಂಹರಿಸಲು ಕೃಷ್ಣ ರಾತ್ರಿಯೇ ಅವತಾರ ಮಾಡ್ತಾನೆ. ಆಮೇಲೆ ಶೇಷನನ್ನು
ಮೊದಲು ಕಳಿಸಿದ ದೇವಿಯ ಗರ್ಭದಲ್ಲಿ. ಅವನು 7 ತಿಂಗಳಿದ್ದು ಹೋದ ಅಲ್ವಾ, 3-4 ತಿಂಗಳಿದ್ದು ಹೋದ. ಅವಾಗೇನಾಯಿತು, ಭಗವಂತ ಬಂದಾಗ ಇಲ್ಲಿ ಗರ್ಭವಾಸ ನನಗಿಲ್ಲ, ಗರ್ಭವಾಸದ ದುಃಖ ಸುಖಗಳು ನನಗಿಲ್ಲ ಅಂತ ತೋರಿಸ್ತಾನೆ ಭಗವಂತ. ಇದ್ರೆ ಅವನು ಮೊದಲಿಂದ ಇರಬೇಕಾಗಿತ್ತಲ್ವ. ಶೇಷದೇವರು ಹೋದ ಮೇಲೆ ಅವನು ಬರ್ತಾನೆ. ಹೀಗೆ ಎಲ್ಲಿ ಇದೆ ಉದಾಹರಣೆ? ಗರ್ಭೇಭ್ಯದಾಭ್ರಾತ ಸುಖೈತ ಮೂರ್ತಿ ಮಭ್ಯಜ್ಯ ಪದ್ಮಾಸನ ಮುಖ್ಯ ದೇವಾ ಗರ್ಭ ನಿವಾಸ ಜಾತ್ರಿ ನಿರ್ಭಂಗ ಸಿದ್ಧರ್ಥ ವಿಧಾವಂತಂ. ಆ ದೇವರು ಗರ್ಭವನ್ನು ಪ್ರವೇಶಿಸುವಾಗ ಬ್ರಹ್ಮಾದಿ ದೇವತೆಗಳು ದೇವಿಯ ಗರ್ಭವನ್ನು ಪ್ರವೇಶಿಸ್ತಾರೆ. ನೋಡಿ, ನಮ್ಮ ದೇಹದಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನ ಇದೆ. ಎಡಕ್ಕೆ 36,000 ನಾಡಿಗಳು, ಬಲಕ್ಕೆ 36,000 ನಾಡಿಗಳು. ಭಗವಂತನ ಅನಂತ ರೂಪ, ಬೃಹತಿ ಶಾಸ್ತ್ರ 72,000 ರೂಪ ಭಗವಂತನದು ನಾಡಿನಲ್ಲಿ. 36,000 ಸ್ತ್ರೀ ರೂಪ, 36,000 ಪುರುಷ ರೂಪ, ಮತ್ತೆ ಅನೇಕ ರೂಪಗಳು. ಅವರ ಜೊತೆಗೆ ಪ್ರಾಣದೇವರು ಸಂಚರಿಸ್ತಾ ಇರ್ತಾರೆ. ಬ್ರಹ್ಮಾಂಡ ದೇವತೆಗಳು ದೇವಿಗೆ ಗರ್ಭವನ್ನು ಪ್ರವೇಶಿಸ್ತಾರೆ. ಅವರು ಪ್ರವೇಶಿಸಿದ್ದು ದೇವರು ಗರ್ಭದಲ್ಲಿಯೂ ಆನಂದ ಭರಿತನಾಗಿದ್ದಾನೆ. ಯಾವ ಜೀವಿ ಗರ್ಭದಲ್ಲಿ ಆನಂದ ಭರಿತನಾಗಿರ್ತಾನ್ರಿ? ಯಾವ ಕ್ಷುಲ್ಲಕ ಜೀವಿ ಇರ್ತಾನೆ? ಯಾರು ಇರಲ್ಲ ಗರ್ಭದಲ್ಲಿ ಆರುವ ಸುಖ ದುಃಖವನ್ನು ಕಂಡು ಕೇಳರಿಯದು ದುಃಖ. ಭಗವಂತನಿಗೆ ಪ್ರಾರ್ಥಿಸ್ತಾನೆ ಇರ್ತಾನೆ, ನನಗೆ ಕೊಡಬೇಡ, ಗರ್ಭವಾಸವನ್ನು ಕೊಡಬೇಡ ಅಂದಾಗ ಭಗವಂತ ಹೇಳ್ತಾನೆ, ನನ್ನ ಸ್ಮರಣೆ ಮಾಡು ಅಂತ ಕೊಟ್ಟಿದ್ದೆ, ನಿನಗೆ ಜನ್ಮವನ್ನು ನೀನು ಮಾಡಲಿಲ್ಲ, ಗರ್ಭವಾಸ ಬಂತಲ್ವಾ ನಿನಗೆ ಅಂತ. ನಾನು ಇನ್ನು ಮುಂದೆ ನನಗೆ ನಾನು ನಿನ್ನನ್ನು ಎಂದೂ ಮರೆಯೋದಿಲ್ಲ ಭಗವಂತ, ನಿನ್ನನ್ನು ಸ್ಮರಣೆ ಮಾಡ್ತಾನೇ ಇರ್ತೀನಿ, ನನಗೆ ಈ ಗರ್ಭ ಬಿಟ್ಟು ಬೇರೆ ಗರ್ಭವನ್ನು ಕೊಡಬೇಡ ಅಂತ ಹೇಳ್ತಾನೆ. ಹೊರಗಡೆ ಬಂದ ಮೇಲೆ ಅವನನ್ನು ಮರೆತಾನೆ, ತಂದೆ ಆಟ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಗರ್ಭದಲ್ಲಿ ಭಗವಂತನಿಗೆ ಗರ್ಭ ದುಃಖ ಇಲ್ಲ. ಅಂತಹ ದೇವರನ್ನು ಪ್ರಾರ್ಥಿಸ್ತಾರೆ. ಸಾತ್ವಿಕರಾದ ದೇವಕಿಯರು ಗರ್ಭವಾಸದಿಂದ ಬಹಳ ದುಃಖವನ್ನು ಅನುಭವಿಸ್ತಿದ್ದಾರೆ, ಅದನ್ನು ಪರಿಹರಿಸುವಂತ. ಅಂದರೆ ಇಲ್ಲಿ ನೋಡಿ, ಜೈಲಿನಲ್ಲಿ ಜೈಲರು, ಕಾರಾಗೃಹಾಧಿಪತಿ ಜೈಲಿನಲ್ಲಿ ಇರ್ತಾನೆ. ಜೈಲಿನಂತೆ ಕೈದಿಗಳ ಥರ ದುಃಖ ಅನುಭವಿಸ್ತಾನ ಅವನು. ಜೈಲಿಗೆ ಅಧಿಪತಿ ಅವನು. ಹಾಗೇ ಭಗವಂತ ಅಂತ ತಿಳ್ಕೋಬೇಕು. ಅದಕ್ಕೆ ಸುಂದರವಾಗಿ ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ, ಬ್ರಹ್ಮದೇವರು ಗರ್ಭಸ್ತುತಿಯನ್ನು ಮಾಡ್ತಾರೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ. ಬ್ರಹ್ಮದೇವರು ಹೇಳ್ತಾರೆ, ಸತ್ಯ ಅಂದರೆ ಸತ್ ತಿ ಯಾ 3 ಅಕ್ಷರ ಇದೆ. ಸತ್ಯ, ಸತ್ ಅಂದರೆ ಒಳ್ಳೆಯದು, ಉತ್ತಮ. ತಿ ಅಂದರೆ ಆನಂದ, ಯ ಅಂದರೆ ಜ್ಞಾನ. ಉತ್ತಮ ಆನಂದ ಜ್ಞಾನ ಸ್ವರೂಪನಾದವನ ಭಗವಂತನಿಗೆ ಸತ್ಯವ್ರತ ಅಂತ ಕರೀತಾರೆ. ಸತ್ ಅಂದರೆ ಮತ್ತೆ ಪೃಥ್ವಿ, ಅಪು, ತೇಜಗಳು. ಪೃಥ್ವಿ, ನೀರು, ಅಗ್ನಿ 3 ಕಣ್ಣಿಗೆ ಕಾಣ್ತವೆ ಅಲ್ವಾ. ತ್ಯಾ ಅಂದರೆ ಅವರಿಂದ ವಿಲಕ್ಷಣವಾದವು. ವಾಯು, ಆಕಾಶ ಕಣ್ಣಿಗೆ ಕಾಣಲ್ಲ ಅಲ್ವಾ. ವಾಯು, ಆಕಾಶ ಕಣ್ಣಿಗೆ ಕಾಣಲ್ಲ. ತ್ಯಾ ಅಂದರೆ ಅದರಿಂದ ವಿಲಕ್ಷಣವಾಗಿದ್ದು. ಇವೆಲ್ಲವಕ್ಕಿಂತಲೂ ವಿಲಕ್ಷಣವಾದ್ದರಿಂದ ಭಗವಂತನಿಗೆ ಸತ್ಯಪರ ಅಂತಾರೆ. ಸತ್ಯಪರ ಅಂದರೆ ಭಗವಂತ. ಸತ್ಯ, ಇವು ಏನು ಸತ್ಯ ಅನ್ಸ್ಕೊಳ್ತವೋ ಇದಕ್ಕಿಂತ ಶ್ರೇಷ್ಠನಾದವನು ಭಗವಂತ, ಆದ್ದರಿಂದ ಸತ್ಯ ಅನ್ಸ್ಕೊಳ್ತಾರೆ. 3 ವೇದಗಳಿಂದ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಭಗವಂತ, ಆದ್ದರಿಂದ ತ್ರಿಸತ್ಯ ಅನ್ಸ್ಕೊಳ್ತಾರೆ. ಸತ್ಯವಾದ ಪ್ರಪಂಚ ಇದು ಐಂದ್ರಿಕ ಅಲ್ಲ. ಬೇರೆಯವರು ಹೇಳಿದಾಗೆ ಸತ್ಯವಾದ ಪ್ರಪಂಚಕ್ಕೆ ಸತ್ಯವನ್ನು ಕೊಡ್ತಾನೆ. ಅಂದರೆ ಉತ್ತಮ ಆನಂದ ಜ್ಞಾನಗಳನ್ನು ಕೊಡುವುದರಿಂದ ಸತ್ಯಕ್ಕೆ ಸತ್ಯತ್ವವನ್ನು ತಂದುಕೊಟ್ಟವನಾದ್ದರಿಂದ ಅವನು ಸತ್ಯಸ್ಯ ಸತ್ಯ. ಆಮೇಲೆ ಸತ್ಯವಾದ ಜಗತ್ತಿಗೆ ನಿಯಾಮಕನು, ಕಂಟ್ರೋಲ್ ಮಾಡೋನು ನಿಯಾಮಕ. ಆದ್ದರಿಂದ ಅವನಿಗೆ ಏನು ಹೆಸರು? ಸತ್ಯೇ ನಿಹಿತ ಅಂತ ಹೆಸರು. ಇಡೀ ಸತ್ಯವಾದ ಜಗತ್ತಿಗೆ ನೇತಾರ ಅವನು, ಆದ್ದರಿಂದ ಸತ್ಯನೇತ್ರ ಅಂತ. ಇವೆಲ್ಲವನ್ನು ಮಾಡಿ ಲಯಕಾಲದಲ್ಲಿ ಎಲ್ಲವನ್ನು ನುಂಗುವವನಾದ್ದರಿಂದ ಸತ್ಯಾತ್ಮ ಅಂತ ಹೆಸರು ಭಗವಂತನಿಗೆ ಅಂತ ಸ್ತುತಿಯನ್ನು ಮಾಡ್ತಾರೆ. ಆಮೇಲೆ ಅಥೋ ಜಯಂತ್ಯ ಮುದಭೂನ್ನಿಶೀತೆ ಶಶೀವ ದೇವ ಕಿಳರೋದಯಾರ್ದ್ರೆ ದಿಗಷ್ಟಕೆ ರಾತ್ರಿ ಚರಾಂಜಿಗೀಶೋ ತಿಥಿರ್ನಿಶಾಸ ಚ ಗುಣೋಚಿ ಶೈವ.
ಸಿಂಹ ಮಾಸ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ರಾತ್ರಿ ಚಂದ್ರೋದಯಕ್ಕೆ ರೋಹಿಣಿ ನಕ್ಷತ್ರ ಇರುವಾಗ ದೇವರು ಅವತರಿಸಿದ. ಅಷ್ಟಮಿ ತಿಥಿಯಲ್ಲಿ, ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಲ್ಲಿ ರೋಹಿಣಿ ಮಧ್ಯರಾತ್ರಿ ಯಾವಾಗ ಬರುತ್ತೆ ಅದಕ್ಕೆ ಜಯಂತಿ ಅಂತ ಕರೀತಾರೆ. ಬೇರೆದೆಲ್ಲ ಕೃಷ್ಣಾಷ್ಟಮಿ ಅಂತ ಕರೀತಾರೆ. ಅವತರಿಸಿದ ಅಂತ. ಇದಕ್ಕೆ ಮಹಾಭಾರತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಭಗವಂತ ಹುಟ್ಟಿದ ಪ್ರಥಾಮ್ಯಶೋದಾಸ್ತ ಇತ್ಯದಾರಂ ಕರಿಷ್ಯಮಾಣೋ ಜನನೀಪಿ ವಾನ್ಯಾಂ ಸದೇವಕಿ ಗರ್ಭಭವೋನು ಗೃಹ್ಣನ್ ತಥಾ ನ ರೋಹಿಣ್ಯುದಯ ಪ್ರಸಿದ್ಧಂ. ದೇವಕಿ ಯಶೋದೆಯಂತೆ ರೋಹಿಣಿಯು ಕೂಡ ದೇವರದಲ್ಲಿ ಬಂದ ಅಂತ ಪ್ರಸಿದ್ಧಿ ಬರಲಿ ಅಂತ ಪ್ರಾರ್ಥಿಸ್ತಾಳೆ. ಅದಕ್ಕಾಗಿ ರೋಹಿಣಿ ನಕ್ಷತ್ರದಲ್ಲಿ ಅವತರಿಸಿದ ಅಂತ ಹೇಳ್ತಾರೆ. ರೋಹಿಣಿ ನಕ್ಷತ್ರದಲ್ಲಿ ಯಾವ ಅವತರಿಸಿದ ಅಂದರೆ, ರೋಹಿಣಿ ಕೇಳ್ಕೊಂಡಿರ್ತಾಳೆ ಭಗವಂತನಲ್ಲಿ ಅವತರಿಸಿದ ಅನ್ನೋ ಪ್ರಸಿದ್ಧ ಬರಲಿಲ್ಲ, ರೋಹಿಣಿ ನಕ್ಷತ್ರದಲ್ಲಿ ಅವತರಿಸಿದ ರೋಹಿಣಿಗೆ ಆ ಮಹತ್ವ ಬಂತು ಅಂತ ಹೇಳ್ತಾರೆ. ಭಗವಂತ ಅವತರಿಸಿದ, ಅದನ್ನು ಮಹಾಭಾರತದಲ್ಲಿ ಹೇಳ್ತಾರೆ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಕರಗಜಾಬ್ದದಾಯುಧಂ ಶ್ರೀವತ್ಸಲಕ್ಷ್ಮಂ ಬಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಗ ಸೌಭವಂ ಮಹಾರ್ಯ ವೈಢೂರ್ಯ ಕಿರೀಟ ಕುಂಡಲ ಸ್ಪೃಶಾ ಪರಿಷ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಂಚಾಂಕದ ಕಂಕಣಾದಿಭಿ ವೀರೋಚಮಾನಂ ವಸುದೇವ ಐಕ್ಷತ. ಭಗವಂತ ಹುಟ್ಟಿದ್ದನ್ನು ವಸುದೇವ ನೋಡ್ದ, ವಸುದೇವ ಐಕ್ಷತ. ಎಂತಹ ಭಗವಂತ! ತಮದ್ಭುತಂ ಬಾಲಕಮಂಬುಜೇಕ್ಷಣಂ, ಅದ್ಭುತವಾದ ರೂಪ ಭಗವಂತನದ್ದು. ಕಶ್ಯಪಾದಿತ್ಯರಾದಾಗ ಅವರು ಬೇಡ್ಕೊಂಡಿದ್ದರು ಭಗವಂತನಿಗೆ, ಮೂರು ಸಾರಿ ಅವರ ಉದರದಲ್ಲಿ ಬಂದ ಭಗವಂತ, ಕೃಷ್ಣನಾಗಿ ಬಂದ. ಹೇಗೆ ಬಂದ? ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗಜಾಬ್ದದಾಯುಧಂ. ಬಾಲಕವನ್ನು ವಸುದೇವ ಹೇಗೆ ಕಂಡ ಅಂದರೆ, ಅಂಬುಜೇಕ್ಷಣ, ಕಮಲದ ಕಣ್ಣಿನಂತೆ ಉಳ್ಳವನು, ಅದ್ಭುತ ಬಾಲಕ, ಕಮಲದ ಕಣ್ಣಿನಂತೆ ಉಳ್ಳವನು. ಅವನ ಕಣ್ಣಿನ ನೋಟದಿಂದ ಎಷ್ಟೋ ಕೋಟಿ ಕೋಟಿ ಜೀವರು ಉದ್ಧಾರ ಆಗೋಗ್ತಾರೆ, ಜನ್ಮಗಳು ಕಳೆಯುತ್ತವೆ. ಅಂತಹ ಅಂಬುಜೇಕ್ಷಣ, ಕಮಲದ ಕಣ್ಣುಳ್ಳವನು ಭಗವಂತ. ಅವನ ಕಣ್ಣು ನೋಡಿ, ಅದಕ್ಕೇನು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲೇ ಹೇಳ್ತಾರಲ್ವ, ಅವರ ದೃಷ್ಟಿ ಇದ್ದರೆ ವಜ್ರಾಯುಧರ ದೃಷ್ಟಿ, ಪಾಪಗಳು ನಾಶ ಆಗತ್ತೆ ಅಂತ ರಾಘವೇಂದ್ರ ಸ್ತೋತ್ರದಲ್ಲಿ ಬರುತ್ತೆ. ರಾಘವೇಂದ್ರ ಸ್ವಾಮಿಗಳ ದೃಷ್ಟಿಗೆ ಹಾಗೆ ಬಂದರೆ ಇನ್ನು ಭಗವಂತನ ದೃಷ್ಟಿಗೆ, ರಾಘವೇಂದ್ರ ಸ್ವಾಮಿಗಳಿಗೆ ಅದು ಹೇಗೆ ಬಂತು? ಹರಿಪಾದ ಕಂಜ, ಹರಿಪಾದದಲ್ಲಿ ಸೇವೆಯಾಗಿದ್ದರಿಂದ ಅವರ ದೃಷ್ಟಿಗೆ ಪಾಪಗಳೆಂಬ ವಜ್ರದ ಇದ್ದ ಪಾಪಗಳು ಕರಗಿ ಹೋಗ್ತವೆ. ಅಂದರೆ ಸ್ವಯಂ ಭಗವಂತನ ದೃಷ್ಟಿ ಹೇಗಿತ್ತು ನೋಡಿ, ಕರುಣಾಕರನ ದೃಷ್ಟಿ. ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಕರ ಗದಾಬ್ದದಾಯುಧಂ. ಹೇಗೆ ಬಂದ ಭಗವಂತ? ವಸುದೇವ ನೋಡ್ತಾನೆ, ಭಗವಂತನನ್ನು ನೋಡ್ತಾನೆ. ಅವತಾರ ಮಾಡಿದಾಗ ಭಗವಂತ 4 ಕೈಗಳಿರುತ್ತೆ, 4 ಕೈಗಳಿರುತ್ತೆ. ಚತುರ್ಭುಜ, ಶಂಕ್ರ, ಗದ, ಚಕ್ರ, ಆಯುಧ, ಗದಾಯುಧಾಯುಧಂತೆ. ಶ್ರೀವತ್ಸಲಕ್ಷ್ಮಂ, ಎದೆಯಲ್ಲಿ ಶ್ರೀವತ್ಸಲಕ್ಷ್ಮ ಚಿಹ್ನೆ. ಗಲಶೋಭಿ ಕೌಸ್ತುಭಂ ಪೀತಾಂಬರಂ, ಪೀತಾಂಬರ ಉಟ್ಕೊಂಡು ಬರ್ತಾನೆ. ಸಾಂದ್ರಪಯೋಗ ಸೌಭವಂ, ಮಹಾರ್ಯ ವೈಢೂರ್ಯ ಕಿರೀಟ ಕುಂಡಲಂ, ಎಲ್ಲ ಆಭರಣಗಳು ಸಹಿತವಾಗಿ ಕೃಷ್ಣ ಪರಮಾತ್ಮ ಬರ್ತಾನೆ ಧರೆಗೆ. ಎಲ್ಲಿದರೆ ಉದಾಹರಣೆ, ಯಾವ ಶಿಶು ಬಂತ್ರಿ ಧರೆಗೆ? ಹುಟ್ಟುವಾಗೂ ಏನೂ ತರಲಿಲ್ಲ, ಹೋಗುವಾಗೂ ಏನೂ ಹೋಗಲಿಲ್ಲ. ನಂದಲ್ಲ, ಇದ್ದಿದ್ದು ಇರಬೇಕಾದ್ರೆ ನಂದು 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 ಅನ್ನೋದು. ಭಗವಂತ ಬಂದ. ಹೇಗೆ ಬಂದ? ಚತುರ್ಭುಜ. ಅವನು ಒಂದು ಸಾರಿ ಚತುರ್ಭುಜದಲ್ಲಿ ಕಾಣ್ಕೊಳ್ತಾನೆ, ಮತ್ತೆ ಆಮೇಲೆ 2 ಭುಜದಲ್ಲಿ ಕಾಣ್ತಾನೆ, ಮತ್ತೆ ಬೇಕಾದಲ್ಲಿ ವಾದಿರಾಜರು ವರ್ಣನೆ ಮಾಡ್ತಾರೆ. ಕೆಲವೊಂದು ಕಡೆ 4 ಭುಜದಲ್ಲಿ ಕಾಣ್ತಾನೆ. ಒಬ್ಬೊಬ್ಬರು ಅವರವರ ಯೋಗ್ಯತೆಗನುಸಾರವಾಗಿ ಭಗವಂತ ಕಾಣ್ತಾನೆ. ಆಯುಧಗಳನ್ನು ಹಿಡಿದುಕೊಂಡಿದ್ದಾನೆ. ಆಯುಧಗಳನ್ನು ಕೊಟ್ಟು ಬಟ್ಟೆಯನ್ನು, ಪೀತಾಂಬರವನ್ನು, ಅವನ ಪೀತಾಂಬರ ಅಂದರೆ ನಮ್ಮಾಗ ಏಕಾದಶಿ ದಿವಸ ಒಗೆದು ನೆಕ್ಸ್ಟ್ ದಿವಸ ಮಡಿ ಅಂತ ಬರೋದಲ್ಲ ಪೀತಾಂಬರಗಳು, ಸದಾ ಸ್ವಚ್ಛ. ಅವನ ಕಂಠದಲ್ಲಿರುವ ಆಭರಣಗಳೆಲ್ಲವೂ ಲಕ್ಷ್ಮ್ಯಾತ್ಮಕ, ಲಕ್ಷ್ಮಿಯೇ ಆಭರಣಗಳ ರೂಪದಲ್ಲಿ ಬಂದಿರ್ತಾಳೆ.
ಆಭರಣಗಳು ನಮಗೇನಾಗತ್ತೆ, ನಾವು ಕನ್ನಡಿಯಲ್ಲಿ ಆಭರಣಗಳನ್ನು ಹಾಕ್ಕೊಂಡು ಬಿಟ್ಟು, ಸರ ಹಾಕ್ಕೊಂಡ್ಬಿಟ್ಟು, ಅವನ್ನ ಹಾಕ್ಕೊಂಡ್ಬಿಟ್ಟು, ಕನ್ನಡಿಯಲ್ಲಿ ನೋಡ್ಕೊಂಡ್ಬಿಟ್ಟು ಚೆನ್ನಾಗಿದ್ದೀನ ಅಂತ ಕೇಳ್ತಾರೆ. ಆದರೆ ಆಭರಣಗಳು ಭಗವಂತನ ಮೇಲಿದ್ದಾಗ ಲಕ್ಷ್ಮಿ ಕೇಳ್ತಾಳೆ ನಾನು ಹೇಗಿದ್ದೇನೆ. ಭಗವಂತನಲ್ಲಿ ಆಭರಣಗಳಿಗೆ ಭಗವಂತನಿಂದ ಶೋಭೆ, ನಮಗೆ ಆಭರಣಗಳಿಂದ ಶೋಭೆ, ಎರಡೇ ವ್ಯತ್ಯಾಸ. ಹಾಗೆ ಭಗವಂತನಲ್ಲಿರುವುದು ಯಾವುದೂ ಪ್ರಾಕೃತಿಕ ಆಭರಣಗಳಲ್ಲ. ಆವಾಗ ವಾದಿರಾಜರಂತಾರೆ, ಅಲ್ಲಯ್ಯ ಮಂದಮತಿಯ ನೀನು ಭಗವಂತ ಹುಟ್ಟಿದ್ದ ಅಂತೀಯ, ಯಾವುದಾದರೂ ಮಗು ಆಭರಣ ಸಹಿತ ಹುಟ್ಟಿತ್ತೇನಯ್ಯ? ಗದೆ ತೊಗೊಂಡು ಹುಟ್ಟಿತ್ತ, ಶಂಖ ತೊಗೊಂಡು ಹುಟ್ಟಿತ್ತ, ಮುಡಿ ತೊಗೊಂಡು ಹುಟ್ಟಿತ್ತ, ಆಭರಣಗಳನ್ನು ತೊಗೊಂಡು ಹುಟ್ಟಿತ್ತ? ಈಗಿನ ಕಾಲದಲ್ಲಿ ಬಂಗಾರ ಸಮೇತ ಹುಟ್ಟಿಬಿಟ್ರೆ ಇನ್ನೂ 20 ಮಕ್ಕಳಾಗಲಿ ಅಂದ್ಬಿಡ್ತಾರೆ, ಒಂದೇ ಮಕ್ಕಳು ಬೇಡ ಅಂತ. ಈಗ ಈ ಬಂಗಾರ ಸಹಿತವಾಗಿ ಹುಟ್ಟುತ್ತದೆ ಅಂತಂದರೆ ಬಂಗಾರನೂ ಹುಟ್ಟುತ್ತದೆ ಅನ್ಬೇಕಾ? ಬಂಗಾರ ಹುಟ್ಟಿದ್ದನ್ನು ಎಲ್ಲಿಯಾದರೂ ಕೇಳಿದ್ದೀಯಾ? ಜಡವಸ್ತು ಹುಟ್ಟಿದ್ದನ್ನು ಎಲ್ಲಾದರೂ ಕೇಳಿದ್ದೀಯಾ ನೀನು ಗರ್ಭದಲ್ಲಿ? ಇಲ್ವಲ್ಲ. ಹಾಗಾದರೆ ಮತ್ತೆ ಭಗವಂತ ಹುಟ್ಟಿದ ಅಂತ ಏನಂತೀಯ? ಮೂರ್ಖ ನೀನು ಅಂತಂತಾರೆ. ಭಗವಂತನಿಗೆ ಅವತಾರ ಇಲ್ಲ, ಭಗವಂತನಿಗೆ ಅವತಾರ ಉಂಟು, ಜನ್ಮ ಇಲ್ಲ ಅಂತ ಹೇಳ್ತಾರೆ ವಾದಿರಾಜರು. ಅವನು ಹುಟ್ಟಿದ ಹೇಗೆ ಹುಟ್ಟಿದ? ಹೆಂಡತಿಯ ಸಮೇತವಾಗಿ ಹುಟ್ಟಿದ. ಶ್ರೀವತ್ಸ ಲಕ್ಷ್ಮ, ಯಾವಾಗಲೂ ಲಕ್ಷ್ಮಿ ಅವನ ಎದೆಯಲ್ಲಿದ್ದಾಳೆ. ಶ್ರೀವತ್ಸ ಲಕ್ಷ್ಮ, ಆ ಶ್ರೀವತ್ಸ ಚಿಹ್ನೆಯಿಂದ ಹುಟ್ಟಿದ ಲಕ್ಷ್ಮೀ ದೇವಿಯ ಸಹಿತ ಯಾರಾದರೂ ಹುಟ್ಟಿದ್ದಾರೆ ಅಂದರೆ ಹೆಂಡತಿ ಸಮೇತ? ಇಲ್ಲ. ಅಂತ ಭಗವಂತನಿಗೆ ಹುಟ್ಟಿದೆ ಅಂತೀಯಲ್ಲ, ಯಾವ ನರಕಕ್ಕೆ ಹೋಗ್ತೀಯ ನೀನು ಅಂತ ಕೇಳ್ತಾರೆ ವಾದಿರಾಜರು. ಅವರು ಹುಟ್ಟಿದಾಗ ಗಂಧರ್ವರು ಹಾಡ್ತಾರೆ, ತಿಲೋತ್ತಮಿಯರು, ಅಪ್ಸರಸಿಯರು ಹಾಡ್ತಾರೆ. ಅವ್ರಿಗೆ ಕೇಳ್ತಾರೆ, ನೀನು ಯಾಕಮ್ಮ ಹೇಳ್ತೀಯ, ಈಗ ಹಾಡು ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಮುಂದೆ ಎಲ್ಲ ಕೃಷ್ಣನೇ ಹಾಡು ಹೇಳ್ತಾನೆ, ಕೃಷ್ಣನೇ ನರ್ತನ ಮಾಡ್ತಾನೆ ಆವಿ ಮೇಲೆ, ಕೃಷ್ಣನ ಮುಂದೆ ನಮ್ದು ಏನೂ ಆಗಲ್ಲ, ಅದಕ್ಕೆ ಈಗ ಸಮಯ ಸಿಕ್ಕಿದೆ ಈಗ ಹಾಡು ಹೇಳ್ಬಿಡ್ತೀವಿ, ಕೃಷ್ಣ ಮಗು ಇದ್ದಾನೆ ಹಾಡು ಹೇಳ್ಬಿಡ್ತೀವಿ ಅಂತ ಹೇಳ್ತಾರೆ. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಸರಿಸ್ತಾರೆ. ಅವಾಗ ದೇವತೆಗಳು ವಿಮರ್ಶೆ ಮಾಡ್ಕೋತಾರೆ. ಅದನ್ನು ವಾದಿರಾಜರು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ. ಪುತ್ರತ್ವಾದಿಹ ವಾಸುದೇವ ಪದವಿ ಯಜ್ಞಸ್ಯ ಚೌರ್ಯಸ್ತದಾ ನ ಪುತ್ರತ್ವ ಕೃತಾಸ್ತು ಚೇತಿ ವಸವೋ ದೇವಾಶ್ಚ ಹೃತ್ವಾ ಧ್ರುವಂ ಯಜ್ಞಸ್ಯಾನಕ ದುಂದುಭೀಷ್ಟ ಶಿಶುತಾ ಸೋ ಅಸ್ಮಾಕಮೇವಂ ಶಿಶು ತರ್ಹಿತ್ಯಾನಕ ದುಂದುಭಿ ಧ್ವನಿರಿಭೂತ್ ವ್ಯೋಮ್ನಿ ಸ್ವಯಂ ಭೂದಯೇ. ಭೂಮಿಯಲ್ಲಿ ಅವತರಿಸಿದ ಪರಮಾತ್ಮನಿಗೆ ವಾಸುದೇವ ಅಂತ ಹೆಸರಿದೆ. ಯಾಕೆ? ಈ ದೇವರಿಗೆ ಸೃಷ್ಟಿ ಇಲ್ಲ ಅಲ್ವಾ? ಆದ್ದರಿಂದ ವಾಸುದೇವನಿಂದ ಹುಟ್ಟಿದ್ದರಿಂದ ವಾಸುದೇವ ಅಂತ ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ವಸುದೇವನಿಂದ ಹುಟ್ಟಿದ್ದ, ಅದಕ್ಕೆ ವಾಸುದೇವನಿಗೆ ದೇವರಿಗೆ ಸೃಷ್ಟಿ ಇಲ್ಲ, ವಸುದೇವನಿಗೆ ಸಾಧ್ಯ ಇಲ್ಲ. ಹಾಗಾದರೆ ವಸುದೇವನ ಸಂಬಂಧಿ, ಆದ್ದರಿಂದ ವಸುದೇವನ ಪುತ್ರ ಅಂತೀರಾ. ವಾಸುದೇವ ಎಂಬ ಹೆಸರು ಬರುವುದಾದರೆ ಅದು ದೇವಕೀಪತಿ ವಾಸುದೇವನಿಂದಲೇ ಬರಬೇಕು ಅಂತೇನಿಲ್ಲ, ನಮ್ಮಿಂದಲೂ ಬರಬಹುದು. ಯಾಕೆಂದರೆ ನಾವು ಅಷ್ಟವಸುಗಳಿಂದ, ದೇವತೆಗಳು ಹೇಳ್ತಾರೆ ನಾವು ಅಷ್ಟವಸುಗಳಿಂದ ಕೂಡಿದ ದೇವತೆಗಳು, ಆದ್ದರಿಂದ ನಾವು ವಸುದೇವರು, ನಮಗೂ ಸಂಬಂಧಪಟ್ಟಿದ್ದು ಈ ಮಗು. ಆದ್ದರಿಂದ ನಮ್ಮಿಂದಾಗಿ ಈ ಮಗು ವಾಸುದೇವ ಎಂತಾಗಲಿ. ವಸುದೇವನ ಪುತ್ರ ಅಂದರೆ ಆ ವಸುದೇವನ ಪುತ್ರನೇ ಯಾಕಾಗಬೇಕು? ವಸುದೇವನಿಗೆ ಆನಕದುಂದುಭಿ ಅಂತ ಹೆಸರಿದೆ, ಆನಕದುಂದುಭಿ ಅಂತ. ಆನಕದುಂದುಭಿ ಅಂತಿದೆ ಯಾಕಂದರೆ ನಾವು ಕೂಡ ಆನಕದುಂದುಭಿಗಳು ವಸುದೇವರು ಅಂತ ತಿಳಿಸಿ ದೇವರು ಅವತರಿಸುವಾಗ ತಮಟೆ ನಗಾರಿಗಳನ್ನು ಬಾರಿಸಿದ್ದೀವಿ, ಆದ್ದರಿಂದ ನಾವು ಆನಕದುಂದುಭಿಗಳು ಅಂತಾರೆ ದೇವತೆಗಳು. ಅಂದರೆ ಒಟ್ಟಾರೆ ಇದೆಲ್ಲ ಹೇಳುವುದೇನು? ದೇವರು ಹುಟ್ಟುವುದಿಲ್ಲ, ಕಾಣಿಸಿಕೊಳ್ತಾನೆ. ಯಾಕೆಂದರೆ ವಸುದೇವಸುತೋ ನಾಯಂ ಗರ್ಭೇ ವಸತ್ ಪ್ರಭು. ದೇವರು ವಸುದೇವನೂ ಮಗ ಅಲ್ಲ, ಗರ್ಭದಲ್ಲಿ ವಾಸ ಮಾಡುವುದೂ ಇಲ್ಲ. ಇದನ್ನೇ ವಾದಿರಾಜರು ಚಮತ್ಕಾರವಾಗಿ ವರ್ಣಿಸಿದ್ದಾರೆ ಇಲ್ಲಿ. ಕೊನೆಗೆ ಏನು ಹೇಳ್ತಾರೆ ಅಂದರೆ ಸ್ವಯಂಭೂದಯೇ ಅಂತ ಹೊರಡು ಹೇಳ್ತಾರೆ. ಸ್ವಯಂಭೂ ಅಂದರೆ ಏನು? ತಾನೇ ಅವತಾರ ಮಾಡಿದವನು ಸ್ವತಂತ್ರವಾಗಿ ತಾನೇ ಕಾಣಿಸಿಕೊಳ್ತಾನೆ. ಸ್ವಯಂಭೂ ಅಂದರೆ ನಾವೆಲ್ಲರೂ ಸ್ವಯಂಭೂ ಅಲ್ಲ, ಇನ್ನೊಬ್ಬರಿಗೆ ಅಧೀನರಾಗೆ ಕಾಣಿಸ್ಕೊಳ್ಳೋದು ನಾವು. ನಮಗೇನ್ರ ನೀವೇನು ಇದ್ದೀರಾ ಅಂತ ಕೇಳಿದ್ರೆ ಹ್ಞೂ ಇದ್ದೀವಿ ಅಂತೀವಿ, ನಾವು ಬರೇ ಇದ್ದೀವಿ ಅಂತ ಹೇಳಲ್ಲ. ಹ್ಞೂ ಇದ್ದೀವಿ ಅಂದರೆ ನಾವು ಇನ್ನೊಬ್ಬರು ಅಧೀನವಾಗಿದ್ದೀವಿ ಅಂತ ಹೇಳಲಿಕ್ಕಾಗಲ್ಲ ನಮಗೆ. ಸ್ವಯಂಭೂ ಭಗವಂತ ತನ್ನ ಇಚ್ಛೆಯಿಂದ ಬಂದಿದ್ದಾನೆ. ಅದಕ್ಕೆ ಆ ವಾದಿರಾಜ ಏನು ಮಾಡಿದ್ರು, ಕೊನೆಗೆ ಹೇಳಿದರು ವ್ಯೋಮ್ನಿ ಸ್ವಯಂಭೂದ ಏನಂದ್ರು. ಸ್ವಯಂಭೂ ಭಗವಂತ ಅವನ ಇಚ್ಛೆಗೆ ಅವತಾರ ಮಾಡ್ತಾನೆ, ಅವನು ಯಾರ ಕೈನಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾನೆ.
ಆಗ ಆಜನ್ಮನಸ್ತಸ್ಯ ಹಿ ಜನ್ಮ ಅಜನ್ಮನಸ್ತಸ್ಯ ಹಿ ಜನ್ಮಕಾಲೇ ಚರಾಚರಂ ತುಷ್ಟಮಭೂತ್ಕಿಲೇದಂ ತಥಾ ಹಿ ತುಷ್ಟಿರ್ಭುವಿಕಸ್ಯ ನ ಸ್ಯಾತ್ ಅದೃಷ್ಟಪೂರ್ವಸ್ಯ ನಿರೀಕ್ಷಣೇನ. ದೇವರಿಗೆ ಜನ್ಮ ಇಲ್ಲ ಎನ್ನುವುದು ಎಲ್ಲ ವೇದಗಳು ಪ್ರಸಿದ್ಧವಾಗಿ ಹೇಳ್ತವೆ, ಪ್ರಸಿದ್ಧವಾದ ಮಾತು. ಅಂತಹ ದೇವರು ಈಗ ಹುಟ್ಟಿದ್ದಾನೆ, ಇದನ್ನು ಕಂಡು ಸಮಸ್ತ ಜಗತ್ತು ಸಂತೋಷಗೊಳ್ಳುತ್ತೆ. ಹೊಸದನ್ನು ಕಂಡಾಗ ಯಾರಿಗಾದರೂ ಆನಂದ ಆಗುತ್ತೆ. ಒಂದು ಹೊಸ ವಸ್ತು ಬಂದರೆ ಆನಂದ ಆಗುತ್ತೆ. ಭಗವಂತನಂತಹ ಪರಮ ಮಂಗಳ ಮೂರ್ತಿ ಬಂದಾಗ ಆನಂದ ಆಗದೆ ಇರದೇನು? ಈ ಭಗವಂತ ಬರ್ತಾನೆ. ಭಗವಂತ ಬಂದಾಗ ವಸುದೇವ ಅವನಿಗೆ ಸ್ತೋತ್ರ ಮಾಡ್ತಾನೆ. ನೀವು ವಾದಿರಾಜರು ಸುಂದರವಾಗಿ ಹೇಳ್ತಾರೆ, ಏತೇನೈವ ಪುರಾತ್ಮಾನ ಅಹಮಭವಂ ತ್ವದೃಷ್ಟಿ ಮಾರ್ಗೋಧುನಾ ತೇನೈವಾಸ ಸಮೀತರಯಂಜನಿಮಸೌ ಮೇನೇನ ಸೂನುಸ್ವಕಾಂ ಮಾತಾ ತಂ ಕಿಲ ಮಾನಯಂತ್ಯಭಿನವಂ ವಿಶ್ವಂ ಯದಿತ್ಯಾದಿನ ಪ್ರಾಜ್ಞೋಸೌ ವಿನತ ಪಿತಾಶ ವಿದಿತೋಸ್ತಿ ಇತ್ಯಾದಿಭಿಸ್ತಂ ಗೃಣನ್. ದೇವರು, ವಸುದೇವ, ದೇವಕಿ ಇವರೆಲ್ಲರೂ ದೇವರಿಗೆ ಉತ್ಪತ್ತಿ ಇಲ್ಲ ಎಂಬುದನ್ನು ಈ ಶ್ಲೋಕದಿಂದ ತಿಳಿಸ್ತಾರೆ. ಮೊದಲು ದೇವರು ತಿಳಿಸ್ತಾನೆ, ನಾನು ಈ ಮೊದಲು ಇದೇ ಶರೀರ. ದೇವರು ಹೇಳ್ತಾನೆ ಯಾಕೆ ಆ ಶರೀರದಿಂದ ಬಂದ ಅಂದರೆ, ಅವ್ರು ಹೇಳ್ತಾನೆ, ನಾನು ಸಣ್ಣ ಮಗುವಾಗಿ ಬಂದಿದ್ದರೆ ನಾನು ಪರಮಾತ್ಮ ಅಂತ ನಿಮಗೆ ಜ್ಞಾನ ಇರ್ತಿರಲಿಲ್ಲ. ನಾನು ಹಿಂದೆ ನಿಮ್ಗೆ ಬಂದಿದ್ದೆ, ನೀವು ಅದಿತಿ ಕಶ್ಯಪಾದಿ ರೂಪಗಳನ್ನು ಪಡೆದಾಗ ಹಿಂದಿನ ನಾನು 2 ಸಾರಿಯಾದರೂ ವಾಮನಾದಿ ರೂಪಗಳನ್ನು ತಾಳಿಕೊಂಡು ನಿಮ್ಮಲ್ಲಿ ಬಂದಿದ್ದೇನೆ. ಹಾಗೆ ದೇವಕಿ ತಿಳಿಸ್ತಾಳೆ. ಮತ್ತೆ ಇಡೀ ಭಗವಂತ ನನ್ನ ಉದರದಲ್ಲಿ ನೀನು ಬಂದಿದ್ದೀನೇನು. ಪ್ರಳಯ ಕಾಲದಲ್ಲಿ ಎಲ್ಲರೂ ನಿನ್ನ ಉದರದಲ್ಲಿರ್ತೀವಿ, ನಾವು ನಿನ್ನ ಉದರದಲ್ಲಿರ್ತೀವಿ. ನೀನು ಆದಿಪುರುಷ, ನಿನಗೆ ಜನ್ಮ ಕೊಡೋರು ಯಾರು? ಆದರೂ ನೀನು ವಿಡಂಬನೆಗಾಗಿ ನನ್ನ ಉದರವನ್ನು ಪ್ರವೇಶಿಸಿದ್ದೀಯಾ ಅಂತ ದೇವಿಗೆ ಪ್ರಾರ್ಥನೆ. ವಸುದೇವ ಹೇಳ್ತಾನೆ, ನೀನು ಪ್ರಕೃತಿಗಿಂತಲೂ ಶ್ರೇಷ್ಠ, ಜ್ಞಾನಾನ್ನಮಯ. ನೀನು ಎಲ್ಲರ ಜ್ಞಾನ ದೃಷ್ಟಿಗೆ ವಿಷಯ. ಹುಟ್ಟು ಉಳ್ಳವರು ಪಾಂಚಭೌತಿಕ ದೇಹ ಉಳ್ಳವರು, ನಿನಗೆ ಅಂತಹ ದೇಹ ಇಲ್ಲ, ಆದ್ದರಿಂದ ಉತ್ಪತ್ತಿ ಇಲ್ಲ ಎಂದು ಈ ರೀತಿಯಾಗಿ ಭಾಗವತಾದಿ ಪ್ರಮಾಣಗಳಲ್ಲಿ ದೇವರ ಉತ್ಪತ್ತಿಯನ್ನು ನಿರಾಕರಿಸುತ್ತಾರೆ. ರಾಜರು ಈ ತರಹ ನಿರಾಕರಿಸಿ ಬಹಳ ವರ್ಣನೆಗಳನ್ನು ಮಾಡಿ ಏನು ಕುವಾದಿಗಳು ಏನು ಹೇಳ್ತಿದ್ರು ಭಗವಂತನಿಗೆ ಹುಟ್ಟಿದೆ ಅನ್ನೋದನ್ನೆಲ್ಲ ನಿರಾಕರಿಸ್ತಾರೆ ಶ್ರೀ ವಾದಿರಾಜರು. ವಸುದೇವ ಹೇಳ್ತಾನೆ, ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ ಶ್ರೀಮದ್ ಆಚಾರ್ಯರು, ಏವಂ ಭವಾನ್ ಬುದ್ಧನುಮೇಯ ಲಕ್ಷಣೋ ಗ್ರಾಹ್ಯ ಗುಣೈ ಸನ್ನಪಿ ತತ್ಗುಣಾಗ್ರಹ ಅನಾವೃತತ್ವಾತ್ ಬಹಿರಂತರಂ ತತೆ ಸರ್ವಸ್ಯ ಸರ್ವಾತ್ಮನ ಆತ್ಮವಸ್ತುನಃ. ಪರಮಾತ್ಮ ಎಲ್ಲರನ್ನೂ ಕಾಣ್ತಾನೆ, ಆದರೆ ಜೀವಾತ್ಮ ಅವನನ್ನು ಕಾಣಲಿಕ್ಕಾಗಲ್ಲ. ಜೀವಾತ್ಮ ಬ್ರಹ್ಮಾಂಡ ನಿರ್ಮಾಣದಲ್ಲಿ ಮಾತ್ರವಲ್ಲದೆ ಪಿಂಡಾಂಡದ ನಿರ್ಮಾಣದಲ್ಲಿಯೂ ಭಗವಂತನೇ ಸ್ವತಂತ್ರ. ಶರೀರದಲ್ಲಿ ಜೀವನಿಗೆ ರೂಪಾದಿ ಗುಣಗಳನ್ನು ತಿಳಿಯುವ ಇಚ್ಛೆ ಬಂದರೂ ಅದು ಅರಿವು ಕೆಲವೊಮ್ಮೆ ಅವನಿಗೆ ಬರೋದಿಲ್ಲ. ಹೀಗಾಗಿ ಅವನು ಅಸ್ವತಂತ್ರನೇ ಆಗಿರ್ತಾನೆ. ಅವನಿಗೆ ಅರಿವು ಭಗವಂತನಿಂದಲೇ ಉಂಟಾಗತ್ತೆ. ಆದ್ದರಿಂದ ನೀನು ಸ್ವತಂತ್ರ ಎಂದು ಊಹಿಸಲು ಸಾಧ್ಯವಿದೆ ಅಂತ ವಸುದೇವ ಆ ಮಗನನ್ನು ನೋಡಿ ಹೇಳ್ತಾನೆ. ನೀನು ಎಲ್ಲವನ್ನೂ ಸಾಕ್ಷಾತ್ತಾಗಿ ಕಾಣ್ತೀಯ, ನಿನಗೆ ಯಾವುದರಲ್ಲೂ ಬಾಹ್ಯ ಅಂತರ ಎಂಬ ಭೇದ ಇಲ್ಲ. ಒಳಗೆ ಹೊರಗೆ, ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ನೀನು ಸರ್ವಶಕ್ತ, ಲಯಕಾಲದಲ್ಲಿ ಎಲ್ಲವನ್ನೂ ನುಂಗುವನು, ತನ್ನಲ್ಲಿ ತಾನೇ ಇರಿಸುವನು ಅಂತ ಮುಂದಾಗಿ ಹೇಳಲು ಭಗವಂತ ಏನು ಮಾಡ್ತಾನೆ, ಅವರ ಸ್ತೋತ್ರವನ್ನೆಲ್ಲ ಕೇಳಿ ಮತ್ತೆ ಪುನಃ ಮಗುವಾಗಿ ಬಿಡ್ತಾನೆ ಭಗವಂತ. ಮಗುವಾಗಿ ತಕ್ಷಣ ದೇವಕಿಗೆ ಮಗುವಾಯಿತು, ಮಗು ಅಂತ ನೆನಪು ಬರುತ್ತೆ, ಮೋಹ ಬಂದ್ಬಿಡುತ್ತೆ, ಭಗವಂತ ಅನ್ನೋದನ್ನು ಮರೆತು ಬಿಡ್ತಾಳೆ. ಹಾಗೆ ಭಗವಂತ ಮೋಹವನ್ನು ಹಾಕ್ತಾನೆ. ಆದ್ರೂ ಕೆಲವರಂತಾರೆ, ಆದ್ರೂ ಭಗವಂತ ಗರ್ಭದಲ್ಲಿ ಇದ್ದ ತಾನೆ, ಗರ್ಭ ದುಃಖ ಇದೆಯಲ್ಲ ಅವನಿಗೆ. ಅಂದರೆ ರಾಜರು ಇನ್ನೊಂದು ಹೇಳ್ತಾರೆ, ಅಹೋ ಪಿಶಾಚ ಅಪಿ ದೇಹಿ ದೇಹೇ ಗತಾಗತಂ ಶಕ್ತಿಯುತ ಲಭಂತೆ ಅನಂತ ಶಕ್ತೇ ಪರಮಸ್ಯ ನ ಸ್ಯಾತ್ ಕುತೋ ಬಹಿರ್ನಿರ್ಗಮಯೇವ ತರ್ಹಿ. ಲೋಕದಲ್ಲಿ ಕೆಲವರಿಗೆ ಪಿಶಾಚಿಗಳು ಹಿಡಿದಿರುವುದನ್ನು ಕೇಳಿದ್ದೀವಿ, ಆವೇಶ ಇರುತ್ತೆ, ಅನಂತರ ಮಂತ್ರಾದಿಗಳಿಂದ ಹೊರಗೆ ಹೋಗುತ್ತೆ. ಅಲ್ಪ ಶಕ್ತಿ, ಕ್ಷುಲ್ಲಕ ಶಕ್ತಿ ಇದ್ದ ಪಿಶಾಚಿಗಳಿಗೆ ದೇಹದಲ್ಲಿ ಬಂದು ಹೋಗುವ ಶಕ್ತಿ ಇದೆ, ಅನಂತ ಶಕ್ತಿಯುಳ್ಳ ಭಗವಂತನಿಗಿಲ್ವ ಶಕ್ತಿ? ಆ ಒಂದು ಕ್ಷುಲ್ಲಕ ಪಿಶಾಚಿಗೆ ಒಳಗೆ ಹೋಗಿ ಹೊರಗೆ ಬರುತ್ತೆ ಅನ್ನೋದನ್ನು ಒಪ್ತೀರಾ?
ಪರಮಾತ್ಮ ಒಳಗೆ ಹೋಗಿ ಹೊರಗೆ ಬರ್ತಾನೆ ಅಂತಂದ್ರೆ ಇಲ್ಲ ಗರ್ಭದಲ್ಲಿದ್ದೀನಿ ಅಂತಿರಲ್ಲ. ಎಂಥ ಮೂರ್ಖ ನೀವು. ವಾದಿರಾಜ ನೋಡಿ ಹೇಗೆ ಖಂಡಿಸ್ತಾರೆ ಅಪರಾಧಿಗಳನ್ನು ಅಂತ. ಅದನ್ನು ಅನಂತ ದೇವರಿಗೆ ಒಪ್ಪದಿರುವುದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತಾರೆ ವಾದಿರಾಜರು. ಪಿಶಾಚಿಗಳು ನನ್ನಲ್ಲಿ ಬಂದು ಹೋದು ಅಂದರೆ ಪಿಶಾಚಿ ಆ ಗರ್ಭವಾಸದಲ್ಲಿದ್ದ ಅಂತ ಯಾರ ಹೇಳ್ತಾರ? ಗರ್ಭದಲ್ಲಿ ಇದ್ದ ಅಂತ ಹೇಳ್ತಾರ? ಹುಟ್ಟದ ಅಂತ ಹೇಳ್ತಾರ? ಪಿಶಾಚಿನ ಉತ್ಪತ್ತಿ ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಮತ್ತು ದೇವರಿಗೆ ಏನು ಹೇಳ್ತೀರಾ ನೀವು ಅಂತಾರೋ? ಅಂಥ ಕ್ಷುಲ್ಲಕ ಪಿಶಾಚಿಗೆ ಗರ್ಭವಾಸ ಒಪ್ಪಲ್ಲ ನೀವು, ಇನ್ನು ದೇವರಿಗೆ ಗರ್ಭವಾಸ ಉತ್ಪತ್ತಿಯನ್ನು ಹೇಳ್ತೀರಾ? ಹೇಳಬಾರ್ದು. ನಿಮ್ಮಂಥ ಮೂರ್ಖನ ಪರಮಾವಧಿ ಯಾರೂ ಇಲ್ಲ ಭಗವಂತನನ್ನು ಹುಟ್ಟಿದ ಅಂತ ಹೇಳಿದರೆ ಅಂತ ವಾದಿರಾಜರು ಹೇಳ್ತಾರೆ. ಅದಕ್ಕೂ ಮಿಕ್ಕಿ ಹೌದಪ್ಪ ಇದು ಹೌದು ಸರಿ ಅಂತಂದರೆ ಹೇಳ್ತಾರೆ, ಯದಾ ನೃಸಿಂಹ ಕುತಿರಾವಿರಾಸಿ ಪದಾತಸ್ತಂಭವರಾಧಿ ಪೂರ್ವಂ ತದಾನುಕಾಸ್ತ್ರೀ ಸುಷುವೇ ಮುಕುಂದಂ ಸಕಸ್ಯ ವೀರ್ಯಾದ ಜನಿಷ್ಠಯ. ದೇವರಿಗೆ ತಂದೆ ತಾಯಿ ಇಲ್ಲ, ಉತ್ಪತ್ತಿ ಇಲ್ಲ, ಬಹಿರಾಗಮ ಮಾತ್ರ ಎಂಬ ವಿಷಯದಲ್ಲಿ ಇನ್ನೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂದರೆ ನರಸಿಂಹನ ಅವತಾರ ತಗೊಳ್ಳಿ. ಯಾರ್ರೀ ತಂದೆ ನರಸಿಂಹನಿಗೆ? ಯಾರ್ರೀ ತಾಯಿ? ಯಾವ ಗರ್ಭದಲ್ಲಿ ಬಂದರೆ ನರಸಿಂಹ? ಯಾರು 9 ತಿಂಗಳು ಹೆತ್ತತ್ತಿದ್ರು ಅವನಿಗೆ ನರಸಿಂಹನಿಗೆ? ಹಿರಣ್ಯಕಶಿಪು ಒಂದು ಕಂಬಕ್ಕೆ ಹೊಡೆದಾಗ ಕಂಬದಿಂದ ಹೊರಗೆ ಬಂದಲ್ಲ. ನೀವ್ಯಾರೋ ನರಸಿಂಹನಿಗೆ ಕಂಬ ತಾಯಿ ತಂದೆ ಅಂತ ಯಾಕೆ ಹೇಳಲ್ಲ? ತಾಯಿ ತಂದೆ ಅಂತ ಹೇಳ್ತೀರ ನರಸಿಂಹನಿಗೆ? ಇಲ್ಲ ಅಲ್ವಾ? ಈ ನರಸಿಂಹ ರೂಪವು ಸಿಂಹದ ವೀರ್ಯದಿಂದಲೂ ಹುಟ್ಟಿಲ್ಲ, ಮಾನವ ವೀರ್ಯದಿಂದಲೂ ಹುಟ್ಟಿಲ್ಲ. ಸಿಂಹದಿಂದ ಹುಟ್ಟಬೇಕಾಗಿದ್ದರೆ ಪೂರ್ತಿ ಸಿಂಹನೇ ಆಗಬೇಕಾಗಿತ್ತು. ಮನುಷ್ಯನಿಂದ ಹುಟ್ಟಬೇಕಾಗಿದ್ದರೆ ಪೂರ್ತಿ ಮನುಷ್ಯನೇ ಆಗಬೇಕಾಗಿತ್ತು. ಈ ರೂಪ ಮಾನವನೂ ಅಲ್ಲ, ಪ್ರಾಣಿಯೂ ಅಲ್ಲ, ಯಾರೂ ಹಡೆಯಲಿಲ್ಲ. ಕೇವಲ ಕಂಬದಿಂದ ಹೊರಗೆ ಬಂದ. ನರಸಿಂಹ ಬೇರೆಯಲ್ಲ, ಕೃಷ್ಣ ಪರಮಾತ್ಮ ಬೇರೆಯಲ್ಲ. ಹಾಗೆ ದೇವಿಕೆ ದೇಹದಿಂದಲೂ ಹೊರ ಬಂದ ಅಂತ ತಿಳ್ಕೊಳ್ಳಿ. ಯಾಕೆ ಕೃಷ್ಣನಿಗೆ ಹುಟ್ಟು ಅಂತ ಹೇಳ್ತೀರಾ? ನಮ್ಮಂತೆ ಹುಟ್ಟದ ಅಂತ ಹೇಳ್ತೀರಾ? ಇದು ನಿಮ್ಮ ಮೂರ್ಖತನದ ಪರಮಾವಧಿ ಅಂತ ವಾದಿರಾಜರು ಚಮತ್ಕಾರವಾಗಿ ಹೇಳ್ತಾರೆ. ಆಮೇಲೆ ಹೌದು ಅವನು ಬಂದುಬಿಟ್ಟು ಇದೇ ಸಮಯದಲ್ಲಿ ಏನಾಯಿತು ಅಂತಂದರೆ, ಅಲ್ಲಿ ನಂದಗೋಕುಲದಲ್ಲಿ ನಂದಗೋಪನ ಪತ್ನಿಯಲ್ಲಿ ದುರ್ಗಾ ರೂಪದಿಂದ ಮಾಯಾದೇವಿ ಅವತರಿಸ್ತಾಳೆ. ತಥೈವ ಮಾಯಾ ಹರಿಣೋಪದಿಷ್ಟ ಬಭೂವನಂದಸ್ಯ ಕಲತ್ರ ರತ್ನೆ ಹರಿಸ್ತು ಇತ್ಯಾದಿ ವಿಮೋಹರಾಶೆ ಭವಿಷ್ಯತೋಸ್ಯಾಮಿವ ಮೂಲಭೂತ. ದೇವರು ಆಜ್ಞೆ ಮಾಡಿರ್ತಾನೆ, ಅದಕ್ಕೆ ದುರ್ಗಾದೇವಿ ಅಲ್ಲಿ ಹುಟ್ಟುತ್ತಾಳೆ. ನಂದಗೋಪಾದಿಗಳು ದೇವರನ್ನು ಮಗುವಿನಂತೆ ನೋಡ್ಕೊಳ್ಬೇಕಾದ್ರೆ ಅವರಿಗೆ ದೇವರೆಂಬ ಭಾವನೆ ಇರಕೂಡುದು. ದೇವರೆಂಬ ಭಾವನೆ ಇದ್ದರೆ ಮಗುವಂತರ ನೋಡಲ್ಲ. ಆ ಭಾವನೆ ಬಾರದಂತೆ ಮಾಡುವ ಶಕ್ತಿ ಯಾರಿಗಿದೆ? ಸ್ವತಃ ಮಾಯಾರೂಪಳಾದ ದುರ್ಗಾದೇವಿ ಇದೆ. ಮಾಯೆ, ಆ ಮಾಯೆಯನ್ನು ಕೊಡ್ತಾಳೆ, ಮೋಹವನ್ನು ಕೊಡ್ತಾಳೆ ದುರ್ಗಾದೇವಿ. ಆಮೇಲೆ ಹೌದು ಕೃಷ್ಣ ಹುಟ್ಟದ ನೋಡಿ, ವಾದಿರಾಜರ ಚಿಂತೆ ಆಗಿದೆ ನೋಡಿ. ಕೃಷ್ಣ ಹುಟ್ಟಿದ ತಕ್ಷಣ ನಂದಗೋಕುಲಕ್ಕೆ ಯಾಕೆ ಹೋದ? ನಂದಗೋಕುಲಕ್ಕೆ ಯಾಕೆ ಹೋದ ಅವನು? ಹುಟ್ಟಿದ ತಕ್ಷಣ ನಂದಗೋಕುಲಕ್ಕೆ ಯಾಕೆ ಹೋದ ಅಂದರೆ, ಕೃಷ್ಣ ಇಲ್ಲೇ ಇದ್ದಿದ್ದರೆ ಕಂಸ ಕೃಷ್ಣನ ಕೊಲ್ಲಿಕ್ಕೆ ಬರ್ತಿದ್ದ, ಕೃಷ್ಣ ಅವನನ್ನು ಸಂಹಾರ ಮಾಡ್ತಿದ್ದ, ಅನಾಯಾಸವಾಗಿ ಸಾಯ್ತಾ ಇದ್ದ ಕಂಸ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಆ ದೈತ್ಯರಿಗೆ ಅನಾಯಾಸವಾಗಿ ಮರಣ ಬರಬಾರದು, ಹಾಗೆ ಸಾಯಬಾರ್ದು. ನರಳಿ ಸಾಯಬೇಕು ಅವನು. ಹೇಗೆ? ತನ್ನ ಬಂಧುಗಳಾದ ಸಾಕುತಾಯಿಯಾದ ಪೂತಿನಾದಿಗಳನ್ನು ಕಳೆದುಕೊಂಡು ದುಃಖದಿಂದ ಬಳಲಬೇಕು. ಅದಕ್ಕೋಸ್ಕರ ನಾನು ನಂದಗೋಕುಲಕ್ಕೆ ಹೋದರೆ ಕಂಸ ಒಬ್ಬೊಬ್ಬರೇ ರಾಕ್ಷಸರನ್ನಲ್ಲಿ ಕಳಿಸ್ತಾನೆ, ಅವರನ್ನೆಲ್ಲ ಕೊಲ್ಲಬಹುದು. ಆವಾಗ ಅವನು ಬಹಳ ದುಃಖದಿಂದ ಬಂದು ಬಿಟ್ಟು ಸಾಯ್ತಾನೆ. ಅದಕ್ಕೋಸ್ಕರನೇ ಅವನಿಗೆ ಸಾಯಿಸಲಿಕ್ಕೆ ಹಾಗೆ ಪರಮಾತ್ಮ ಅಲ್ಲಿ ಹೋಗ್ತಾನೆ ನಂದಗೋಕುಲಕ್ಕೆ. ಇನ್ನೊಂದು, ತನ್ನ ಹೆಂಡತಿ ಅಲ್ಲಿದ್ದಾಳೆ, ದುರ್ಗಿಯಾಗಿ ಅವಳಿದ್ದಾಳೆ. ಮತ್ತು ಹೆಂಡ್ತಿನ ನೋಡಬೇಕಲ್ವ ಅವನು ಲೌಕಿಕವಾಗಿ ತೊಗೊಂಡ್ರೆ. ಅದಕ್ಕೆ ನಾನು ಹೋಗ್ತೀನಿ, ನನ್ನ ಹೆಂಡತಿ ರಜಾ ಹಾಕಿ ಅಂತ ನಾವು, ನನ್ನ ಹೆಂಡತಿ ರಜಾ ಹಾಕಿ ನಾನು ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹುಟ್ಟಿದ.
ಕವಾಟಮುದ್ಘಾಟ್ಯ ಗೃಹಾಣಿ ವರ್ತ್ಮಾದದು ಕಿಲಾಸ್ಮೈ ಮಮ ಬುದ್ಧಿರಿತ್ಯಂ ವನಸ್ಪತೀಶೋ ಭೈರಭ್ರ ಸಂಸ್ಥಾ ತದೀಕ್ಷಣಾರ್ಥಿ ಸ್ವಯಮುದ್ಭಿಭೇದ. ದೇವರು ಹೊರಟಾಗ ಸೆರೆಮನೆಗಳ ಬೀಗಗಳು ತಾವಾಗೇ ತೆರೆದುಕೊಂಡವು, ದೇವರಿಗೆ ದಾರಿ ಮಾಡಿಕೊಟ್ವು. ಅದಕ್ಕೆ ರಾಜರು ಬಹಳ ಚೆನ್ನಾಗಿ ಕಾವ್ಯಮಯವಾಗಿ ಹೇಳ್ತಾರೆ, ವನಸ್ಪತೀಶೋ ಭೈರಭ್ರ ಸಂಸ್ಥಾ ಅಂತಾರೆ. ಅಂದರೆ ಆಕಾಶದಲ್ಲಿ ಚಂದ್ರ ಇದ್ದ, ಅವನಿಗೆ ತನ್ನ ವಂಶದಲ್ಲಿ ದೇವರು ಉದಿಸಿದ್ದಾನಲ್ಲ, ಅದನ್ನು ನೋಡೋ ಆಸೆ ಆಯಿತು. ಅದಕ್ಕೆ ಅವನು ವನಸ್ಪತಿಗಳಿಗೆಲ್ಲ ಅಧಿಪತಿ ಅವನು ಚಂದ್ರ, ಅವನೇ ತನ್ನ ಬಾಗಿಲನ್ನು ತಾನೇ ತೆಕ್ಕೊಂಡು ದೇವ್ರನ್ನ ನೋಡ್ಲಿಕ್ಕೆ ಬಂದುಬಿಟ್ಟ ಅಂತ ಹೇಳಿದರು ವಾದಿರಾಜ. ನೋಡಿ ಊಹೆಗಳು ಹೇಗಿದೆ ವಾದಿರಾಜರದ್ದು ಚಿಂತನೆಗಳು ಅಂತಂದರೆ ಬಹಳ ಅದ್ಭುತವಾಗಿದೆ. ಆ ಮರಗಿಡಗಳಿಗೆ ಅಧಿಪತಿ ಆಗಿದ್ದರಿಂದ ಬಾಗಿಲನ್ನು ತೆಗೆಯೋ ಸಾಮರ್ಥ್ಯ ಚಂದ್ರನಿಗಿದೆ ಅಂತಾರೆ ಅವರು. ದೇವರನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಟುವ ವಸುದೇವನಿಗೆ ಯಾವ ಬಾಗಿಲುಗಳು ಅಡ್ಡಿಯಾಗಲಿಲ್ಲ. ಇನ್ನೊಂದು ತಿಳ್ಕೊಬೇಕು ನಾವು, ದೇವರು ಬಂದ ತಕ್ಷಣ ಈ ಸರಪಳಿಗಳು, ಬಂಧನಗಳು, ಸಂಸಾರದ ಬಂಧನಗಳು ಬಿಡುಗಡೆ ಆಗ್ತಾವೆ. ದೇವರನ್ನು ಕಂಡಾಗ ನಮ್ಮ ಸಂಸಾರದ ಬಂಧನಗಳು ಬಿಡುಗಡೆ ಆಗ್ತವೆ. ಅಂತ ಭಗವಂತ ಅವರ ಮಗನಾಗಿ ಅವತರಿಸಿದಾಗ ಅವನ ಮಗನನ್ನು ಕೈಯಲ್ಲಿ ಇಟ್ಟುಕೊಂಡ ತಕ್ಷಣವೇ ಅವನ ಸರಪಳಿಗಳು, ಸಂಸಾರದ ಬಂಧನ ಎಂಬ ಸರಪಳಿಗಳೆಲ್ಲ ಕಳಚಿಬಿಟ್ಟವು. ಇನ್ನು ಸಂಸಾರದ ಬಂಧನವೆಂಬ ಸರಪಳಿಗಳೇ ಕಳಿಸಬೇಕಾದರೆ ಆ ಜಡ ಬಾಗಿಲುಗಳ ಸರಪಳಿಗಳು ತೆಗೆದುಕೊಳ್ಳಲ್ಲ ಅನ್ನೋದೇನು ಅಲ್ವಾ? ಅವು ತೆಗೆದುಕೊಳ್ತವೆ. ದಾರಿಯಲ್ಲಿ ಹೋಗುವಾಗ ತುಂತುರಿ ಮಳೆ ಬರ್ತಾ ಇತ್ತು. ಅದಕ್ಕೆ ಕಾರಣ ಹೇಳ್ತಾರೆ, ಅಗಣ್ಯ ಗೋಗೋಕುಲ ಗೋಪನಾಶ ಅಭೀಪ್ಸತಾಸ್ಮೇನ ಕರಿಷ್ಯಮಾಣಂ ಅಗಮ್ಯ ಪೂರ್ವಂ ಪರಿಹರ್ತು ಮೀಶತ್ ವವರ್ಷತಸ್ಮಿ ಜಲದೋದಿ ಮಾರ್ಗಂ. ಮುಂದೆ ಒಂದಿನ ಮಳೆ ಕೃಷ್ಣನಿಗಾಗಿ ಪ್ರಿಯವಾದ ಗೋಕುಲಾದಿಗಳನ್ನು ನಾಶ ಮಾಡುತ್ತೆ ಗೋವರ್ಧನ ಇದರಲ್ಲಿ. ಆ ನಾಶ ಮಾಡುವ ಪಾಪ ಪರಿಹಾರಕ್ಕೆ ಮುಂಚೆನೇ ತುಂತುರು ಮಳೆಯನ್ನು ಕೊಂಡು ಸಿಂಪಡಿಸ್ತಾನೆ ಕೃಷ್ಣನ ಮೇಲೆ ಅಂತ ವಾದ್ಯರಾಜರು ವ್ಯಕ್ತ ಮಾಡ್ತಾರೆ. ಶೇಷನು ಕೊಡೆಯನ್ನು ಎತ್ತಾನೆ, ಭಗವಂತನಿಗೆ ಕೊಡೆಯನ್ನು ಎತ್ತಾನೆ. ಯಾಕೆ ಎತ್ತಾನೆ? ಅವನು ಭಗವಂತನ ಕಿವಿಯಲ್ಲಿ ಹೇಳ್ತಾನಂತೆ, ರೋಹಿಣಿಯಲ್ಲಿ ಅವರು ಕೃಷ್ಣನಿಗೆ ಅಣ್ಣ ಸ್ಥಾನದಲ್ಲಿ ನಿಂತು ಬಿಟ್ಟಿದ್ದೇನೆ, ಬಹಳ ಅಪರಾಧ ಆಗುತ್ತೆ, ನೀನು ನಮ್ಮ ನಮಸ್ಕಾರ ಮಾಡ್ತಾ ಇದ್ದೀಯಾ, ಆದ್ದರಿಂದ ನನಗೆ ದೋಷ ಬರುತ್ತೆ. ಆ ಪರಿಹಾರಕ್ಕಾಗಿ ಅವನು ಭಗವಂತನಿಗೆ ಹೆಡೆಯನ್ನು ಹಾಕಿಬಿಟ್ಟು ಸೇವೆಯನ್ನು ಮಾಡ್ತಾ ಇದ್ದಾನೆ ಶೇಷದೇವರು ಅಂತ ತೋರಿಸ್ತಾರೆ. ಅವರು ದಾರಿಯಲ್ಲಿ ಹೋಗಬೇಕಾದ್ರೆ, ರಾತ್ರಿ ಹೋಗಬೇಕಾದ್ರೆ ಎಲ್ಲ ಮಿಂಚು ಗುಡುಗು ಎಲ್ಲ ಬರ್ತಿರುತ್ತೆ, ನಗಾರಿಗಳು, ಅವೆಲ್ಲ ವಾದ್ಯಗಳು. ಎಲ್ಲ ರಾಕ್ಷಸರಿಗೂ, ಎಲ್ಲ ಬಾಗಿಲು ಕಾಯೋರಿಗಾಗಲಿ ಎಲ್ಲರಿಗಾಗಲಿ ಗಾಢ ನಿದ್ರೆ ಇರುತ್ತೆ. ಆವಾಗಿನ ತನಕ ಎಚ್ಚರಿಕೆ ಇರ್ತಾರೆ ಅವರು, 8ನೇ ಮಗು ಬರಬೇಕು, 8ನೇ ಮಗು ಬರಬೇಕು, ಯಾವಾಗ ಬರಬೇಕಂತ. ಕಂಸನಿಗೂ ನಿದ್ದೆ ಬಂದಿರಲ್ಲ, ಆದರೆ ಆ ಕ್ಷಣದಲ್ಲಿ ಎಲ್ಲರಿಗೂ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಬರುತ್ತೆ. ಭಗವಂತ ಅಂತಾನೆ, ಯಾರು ನಾನು ಅವತರಿಸುವಾಗ ನಿದ್ದೆ ಮಾಡ್ತಾರೋ ಅಲ್ಲಿ ನಾನು ಇರಲ್ಲ, ನನ್ನ ಇರುವಿನ ಅರಿವು ಯಾರಿಗೆ ಬರೋದಿಲ್ವೋ ಅಲ್ಲಿ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಭಗವಂತ ಅಲ್ಲಿಂದ ಎದ್ದು ನಂದಗೋಪನ ಹತ್ರ ಹೋಗ್ತಾನೆ, ನಂದಗೋಕುಲಕ್ಕೆ ಹೋಗ್ತಾನೆ. ನಂದಗೋಕುಲದಲ್ಲಿ ಆ ದೇವಿ ಅಲ್ಲಿ ಮಾಯಿಯನ್ನು ಮಾಡಿರ್ತಾಳೆ, ಅವರು ಕಣ್ಣು ಮುಚ್ಚಿ ಮಲಗಿರ್ತಾರೆ. ಆ ನಂದಗೋಪನ ಹೆಂಡತಿಗೆ, ಅವಳಿಗೇನಾಗುತ್ತೆ, ಯಶೋದೆಗೆ ಮಗು ಹುಟ್ಟೋ ತನಕ ಎಚ್ಚರಿಕೆ ಇರುತ್ತೆ. ಮಗು ಹುಟ್ಟಿದ್ದು ಗಂಡೋ ಹೆಣ್ಣೋ ನೋಡೋಗಿರಲ್ಲ, ಆಗಲೇ ನಿದ್ದೆ ಬಂದುಬಿಟ್ಟಿರುತ್ತೆ. ಮಾಯ ಹಾಕ್ಬಿಟ್ಟಿರ್ತಾಳೆ ದುರ್ಗಾದೇವಿ, ಮಾಯ ಹಾಕ್ಬಿಟ್ಟಿರ್ತಾಳೆ. ಅಂದರೆ ಅವಳು ಮಾಯ ಇಟ್ಕೊಂಡಿರ್ತಾರೆ. ಏನು ಅರ್ಥ ಮಾಡ್ಕೊಳ್ಳೋದು ಅಂದರೆ, ನನಗೆ ಲಕ್ಷ್ಮಿ ಬೇಡ, ನನಗೆ ನಾರಾಯಣ ಬೇಕು ಅಂತ. ಅವರು ಲಕ್ಷ್ಮಿ ಬಂದಾಗ ಕೂಡ ಕಣ್ಣು ಮುಚ್ಚಿದ್ದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿಂದ ಬಿಟ್ಟು ಅಲ್ಲಿಗೆ ಹೋದ, ಕೃಷ್ಣ ಪರಮಾತ್ಮ ಬಂದಾಗ ಕಣ್ಣು ಮುಚ್ಚಿದ್ದಕ್ಕೆ ಇಲ್ಲಿ ಬಿಟ್ಟ ಅಂತ ಹೇಳಿಬಿಟ್ಟು ನಾವು ತಿಳ್ಕೊಳ್ಬಹುದು ಅಂತ ಹೇಳ್ತಾರೆ. ಯಮುನೆಯಲ್ಲಿ ಪ್ರವಾಹ ಬಹಳ ಇತ್ತು. ಆವಾಗ ವರ್ಣನಿಗೆ ಹಿಂದಿನದ್ದು ನೆನಪಾಗತ್ತೆ. ಅಯ್ಯೋ, ನಾನು ರಾಮಾವತಾರದಲ್ಲಿ ಸಮುದ್ರನೇ ಜಾಗ ಕೊಡಲಿಲ್ಲ. ವರ್ಣ ಹೇಳ್ತಾನೆ, ನಾನು ಸಮುದ್ರ ಜಾಗ ಕೊಡಲಿದ್ದಾಗ ರಾಮ ಬಾಣ ಬಿಟ್ಟು ಸಮುದ್ರ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದ. ಇನ್ನು ನನಗೆ ಕೃಷ್ಣನಿಗೆ ಈಗ ಜಾಗ ಬಿಡಲಿಲ್ಲ ಅಂದರೆ ಅವನೇ ಕೃಷ್ಣನಾಗಿ ಬಂದಿದ್ದಾನೆ, ಇನ್ನು ನನ್ನ ಕತೆ ಮುಗೀತು, ಬೇಡ ಅಂತ ಹೇಳಿಬಿಟ್ಟು ಯಮುನೆ ಜಾಗವನ್ನು ಬಿಡ್ತಾಳೆ. ದೇವರನ್ನು ಬುಟ್ಟಿಯಲ್ಲಿ ಹೊತ್ತಿದ್ದಾನೆ.
ದೇವರನ್ನು ಬುಟ್ಟಿಯಲ್ಲಿ ಹೊತ್ತಿ ಮೆರವಣಿಗೆಯಲ್ಲಿ ಹೊರಟಿದ್ದಾನೆ. ನಾವು ಒಂದು ದೇವರ ರಾಘವೇಂದ್ರ ಸ್ವಾಮಿಗಳ ಪಾದಕೆಯನ್ನು ತಲೆಯ ಮೇಲೆ ಇಟ್ಟು ಹೊರಟ್ರೇನೆ ನಾವು ಎಷ್ಟು ಆನಂದ ಪಡ್ತೀವಿ. ಸಾಕ್ಷಾತ್ ಭಗವಂತನನ್ನು ತಲೆಯ ಮೇಲೆ ಕೂಡಿಸಿಕೊಂಡು ಹೊರಟವನಿಗೆ ಸಂಸಾರವೆಂಬ ಸಮುದ್ರವೇ ದಾಟಬಹುದು. ಇನ್ನು ಯಕಶ್ಚಿತ್ತ ಯಮುನಿಯನ್ನು ದಾಟಲಿಕ್ಕಾಗೋದಿಲ್ಲ ಅವನಿಗೆ. ಯಮುನೆ ಕೈ ಬಿಡ್ತಾಳೆ, ಯಮುನಿ ತನ್ನ ಪ್ರವಾಹವನ್ನು ಕಡಿಮೆ ಮಾಡ್ತಾಳೆ, ವಸುದೇವ ಕಾಲಗಳಿಂದಲೇ ಇನ್ನೊಬ್ಬರ ಅಪೇಕ್ಷೆಗಳದ್ದೇ ನಡೆದುಕೊಂಡು ಹೋಗ್ತಾನೆ. ಆಮೇಲೆ ಪ್ರತಿಯೊಂದು ಸ್ಕಂದದ ಸರ್ಗದ ಪಡಿಯಲ್ಲಿ ಹೇಳ್ತಾರೆ ವಾದಿರಾಜರು, ರೋಮ್ನಾಂ ಹರ್ಷಣಕಾರಿಣಿ ಶ್ರವಣತ ಪಾಪೌಗ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಾಂ ಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭುವಿ ರುಕ್ಮಿಣೀ ಶವ್ಯಯೇ ಸದ್ವಾದಿ ರಾಜೋದಿತೆ ಸಂಜಾತ ಸ್ತುರಮಂಡಲೀಷು ಮಹಿತ ಸರ್ಗೋ ಯಮಾದ್ಯೋ ಮುದಾಂ. ಈ ರುಕ್ಮಿಣೀಶಿ ವಿಜಯದ ಮೊದಲನೆಯ ಸರ್ಗ ಮುಗಿಯತ್ತೆ. ವಾದಿರಾಜರು ಹೇಳ್ತಾರೆ, ಈ ಗ್ರಂಥವು ಬಹಳ ರೋಮಾಂಚನಕಾರಿ. ಈ ಗ್ರಂಥದ ಮಹಿಮೆಯನ್ನು ಕೇಳಿ ಮೈ ರೋಮಾಂಚನ ಆಗಲಿಲ್ಲದವನು ಕೇಳಿದರೂ ಕೇಳದಿಲ್ಲಂಗೆ ಅಂತ ಹೇಳ್ತಾರೆ. ಈ ಶ್ರವಣದಿಂದ ಪಾಪವನ್ನು ಪರಿಹರಿಸುತ್ತೆ. ಭಕ್ತಿಯಿಂದ ಚಿಂತಿಸುವವರಿಗೆ ಅನೇಕ ಒಳ್ಳೆಯ ಯೋಗ್ಯವಾದ ಅರ್ಥವನ್ನು ಕೊಡುತ್ತೆ. ಕೃಷ್ಣಾವತಾರದ ಒಂದು ಘಟ್ಟದಿಂದ ದೇವತೆಗಳಿಗೆ ಮೊದಲಿನ ಆನಂದ ಆಯಿತು. ಈ ಸರ್ಗದಲ್ಲಿ ಬರೋದ ಮೊದಲಿನ ಆನಂದ ಆಯಿತು. ಹಾಗೆ ಈ ಸರ್ಗವು ದೇವತೆಗಳ ಸಮೂಹದಿಂದ ಅದೃಶವಾಯಿತು, ಆದೃತವಾಯಿತು ಅಂತ ಹೇಳ್ತಾರೆ. ಆಮೇಲೆ ಅದರ ದ್ವಿತೀಯ ಸರ್ಗದಲ್ಲಿ ಹೇಳ್ತಾರೆ, ಕೃಷ್ಣ ಗೋಕುಲವನ್ನು ಪ್ರವೇಶಿಸ್ತಾನೆ. ತಥೋ ಯಶೋದಾಂ ಸಕುಲಸ್ಯ ಪುಣ್ಯ ಲಸತ್ಯ ಸೋದಾಂ ಹಿ ಕರಿಷ್ಯಮಾಣ ಸ ಗೋಕುಲಂ ಗೋಕುಲ ಗೋಪ ಪುಂಜ ವಿಭೂಷಿತಂ ಪ್ರಾವಿಶದಬ್ಜ ನೇತ್ರ. ಯಶೋದೆ ಇದ್ದಾಳೆ. ಯಶೋದ ಅಂದ್ರೇನು? ಯಶ, ಕೀರ್ತಿಯನ್ನು ತಂದುಕೊಡೋಳು. ಒಬ್ಬ ವ್ಯಕ್ತಿ ತನ್ನ ವಂಶಕ್ಕೆ ಕೀರ್ತಿಯನ್ನು ಯಾವಾಗ ಕೊಡುವುದು ಅಂದರೆ ದೇವರ ಶುಶ್ರೂಷೆ ಮಾಡಿದಾಗ ಕೀರ್ತಿ ಬರುತ್ತೆ. ಯಾರ್ಯಾರ್ದೋ ಶುಶ್ರೂಷೆ ಮಾಡಿದರೆ ಕೀರ್ತಿ ಬರಲ್ಲ. ಆದ್ದರಿಂದ ಅವಳ ಹೆಸರನ್ನು ಯಶ, ಕೀರ್ತಿ ಸಂಪಾದಿಸುವಳು, ಕೊಡುವವಳು ಅವಳು ಸಾರ್ಥಕ ಪಡೆದು ದೇವರು ಗೋಕುಲವನ್ನು ಪ್ರವೇಶಿಸ್ತಾನೆ. ಗೋವುಗಳಿಂದ ಅಲಂಕಾರ ಆಗಿರುತ್ತೆ, ಅಲ್ಲಿ ಪ್ರವೇಶಿಸ್ತಾನೆ. ವಿಮುಕ್ತವರ್ಗಾಧಿಪತಿಂ ಪತಿಂ ಶ್ರೀ ಶಿಶುಂ ಸಮಾಲೋಕ್ಯ ಸುಲಜ್ಜಿತೇವ ಯೇಷ ದೋಷಾಂತರ ಏವ ಗಂತುಂ ಸ್ವಯಂ ಗಹೀತಾರ್ಭಕರಮ್ಯ ರೂಪ. ಎಲ್ಲ ಮುಕ್ತರಿಗೂ ಅಧಿಪತಿ ಯಾರು? ಭಗವಂತ. ಲಕ್ಷ್ಮಿ ಅಂತಾಳೆ, ದುರ್ಗೆ ಅಂತಾಳೆ. ಎಲ್ಲ ಮುಕ್ತರಿಗೂ ಅಧಿಪತಿಯಾದವನು ನನ್ನ ಗಂಡ. ಈತನು ಈಗ ಶಿಶುರೂಪದಿಂದ ಬಂದಿದ್ದಾನಂತ, ಬಾಲಕನಂತೆ ಇದ್ದಾನೆ. ವಾದಿರಾಜರು ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪತಿಂ ಶ್ರೀ ಶಿಶುಂ ತಮಾಲೋಕ್ಯ ಸುಲಿಜ್ಜಿತೇವ. ಅಂತಹ ಲೋಕಕ್ಕೆ ಗಂಡನಾದವನು, ಲೋಕಕ್ಕೆ ಎಲ್ಲ 14 ವರ್ಷ ನನ್ನ ಗಂಡನಾದವನು ಶಿಶುರೂಪದಿಂದ ಬಂದಿದ್ದಾನೆ, ಬಾಲಕನಂತೆ ಇದ್ದಾನೆ. ಇವನನ್ನು ನೋಡಿ ನನಗೆ ನಾಚಿಕೆ ಆಗ್ತಾ ಇದೆ ಅಂತ. ಅಲ್ಲ ರೀ, ಯಾರಾದರೂ ಹೆಣ್ಣು ನೋಡೋರು, ಹೆಣ್ಣು ಗಂಡನ್ನು ನೋಡೋರು, ಗಂಡನ್ನು ನೋಡಬೇಕಾದ್ರೆ ಫೋಟೋ ಕಳಿಸು ಅಂದರೆ 6 ತಿಂಗಳು ಮಗುದ ಫೋಟೋ ಕಳಿಸಿದ್ರೆ ಹೆಂಗಿರುತ್ತೆ? ಹಾಗಾಗೋಯ್ತು ಭಗವಂತಂದು. ಅವಳು ಹೆಂಡತಿ ಅವತರಿಸಿದಾಳ ಅಲ್ಲಿ, ಇವನು ಮಗುವಾಗಿ ಬಂದಿದ್ದಾನೆ. ಅದನ್ನು ನೋಡಿ ಅವಳಿಗೆ ನಾಚಿಕೆ ಆಗ್ಬಿಡ್ತದೆ. ನನ್ನ ಗಂಡು ಈಗ ಯಾಕೆ ನೋಡಬೇಕು, ಈ ಥರ ಯಾಕೆ ನೋಡಬೇಕು ಅಂತೇಳಿ ಅವಳು ಅಲ್ಲಿಂದ ಬಿಟ್ಟು ಎದ್ದು ಹೋಗ್ಬಿಟ್ಲು. ಅಲ್ಲಿಂದ ಬಿಟ್ಟು ಬಂದುಬಿಟ್ಲು. ನಾಚಿದ ಮಹಿಳೆ ಹಗಲು ತಿರುಗಾಡೋದಿಲ್ಲ, ಅವಳು ನಾಚ್ಕೊಂಡ್ಬಿಡ್ತಾಳೆ. ಈ ನನ್ನ ಗಂಡ ಈ ಥರ ಶಿಶು ಆಗ್ಬಿಟ್ಟಿದ್ದಲ್ಲ ಅಂತ ರಾತ್ರಿ. ಆದ್ದರಿಂದ ಅಂದ ಹೋಗೋದು ದುರ್ಗೆ ಏನು ಮಾಡ್ತಾರೆ, ರಾತ್ರಿನೇ ಮದುವೆಗೆ ಹೋಗ್ಬಿಟ್ಲು. ಬೇಡ ಬೇಡ ಈ ಒಂದು ಸವಾಸ ಶಿಶು ಆಗಿದ್ದಾನೆ ಅಂತ ಬಂದುಬಿಟ್ಲು. ಆಮೇಲೆ ಅವಳು ಶಿಶುರೂಪ ಯಾಕೆ ಕಾಲಿದ್ಲು ಅಂದರೆ, ಪತಿ ಶಿಶುರೂಪನಾಗಿದ್ದಾನೆ, ನಾನು ಶಿಶುರೂಪ ಆಗ್ತೀನಿ ಅಂತ. ಪತಿ ಶಿಶುರೂಪ ಆಗಿ ಇವಳು ದೊಡ್ಡವಳಾಗ್ಬಿಟ್ಟಿದ್ರೆ ಹೆಂಗಿರುತ್ತೆ? ಆಗಲ್ಲ ಅಲ್ವಾ? ಅದಕ್ಕೋಸ್ಕರ ಇವಳು ಶಿಶುರೂಪಳಾಗಿದ್ದಾಳೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಹರೇ ಪ್ರಿಯಾ ತದ್ಭಗಿನೀತ್ವ ಮಧ್ಯ ಯುಪೇಶಿ ಪೇಯೂಷಿ ತತ್ರ ನಸಾ ಸ್ಥಿರಾಸೀತ್ ಮನೋಜ್ಞ ಮೂರ್ತ್ಯಂತರಸ್ತದೀಯ ವಿಶಾಲ ವಕ್ಷ ಸ್ಥಳಮೇತ್ಯ ತೃಪ್ತ್ಯ. ಅವತಾರ ಕಾಲದಲ್ಲಿ, ಈ ಕಾಲದಲ್ಲಿ ದೇವರ ತಂಗಿಯಾಗಿದ್ದಾಳೆ, ದೇವರ ಪತ್ನಿ ಅಲ್ವಾ? ದುರ್ಗೆ ದೇವರ ತಂಗಿ. ತಂಗಿಯ ರೂಪದಿಂದ ದೇವರ ಜೊತೆಗೆ ವಿಹಾರ ಮಾಡುವುದು ಲೋಕದಲ್ಲಿ ನಿಷಿದ್ಧ. ತಂಗಿಯ ಜೊತೆಗೆ ಮದುವೆ, ತಂಗಿಯ ಜೊತೆಗೆ ವಿಹಾರ ಮಾಡುವುದು ನಿಷಿದ್ಧ. ಆವಾಗ ಏನಂತಾಳೆ ದುರ್ಗೆ, ಏನಂತಾಳೆ, ಇವನು ಬಂದಿದ್ದ ನನ್ನ ಗಂಡ, ನಾನು ತಂಗಿಯಾಗಿ ಬಂದಿದ್ದೀನಿ, ಇವನ ಜೊತೆಗೆ ಇದ್ದರೂ ವೇಸ್ಟು ಅಂತ ಅವಳು ಬಿಟ್ಟು ಮದುವೆಗೆ ಹೋಗ್ಬಿಡ್ತಾಳೆ ಅಂತಾರೆ ರಾಜರು. ಬೇಡ, ಇವನ ಜೊತೆಗೆ ಇದ್ದು ಯಾಕೆ ಹೋಗಬೇಕು? ತಂಗಿಯ ಮಾತ್ರ ದೇವರಿಂದ ವಿಯೋಗ, ತಂಗಿಯ ರೂಪದಿಂದ ಮಾತ್ರ ದೇವರಿಂದ ವಿಯೋಗ. ಸದಾ ಅವನಲ್ಲಿ ಹೆಂಡತಿಯಾಗಿ ಅವನ ಹೃದಯದಲ್ಲಿದ್ದಾಳೆ. ತಂಗಿ ಅವತಾರ ಮಾಡಿದ್ದಾಳಲ್ಲ ಅವಳು, ತಂಗಿಯಾಗಿ ಹಾಕಿರಬೇಕು ಅಂತೇಳಿ ಎತ್ತು ಮದುವೆಗೆ ಹೋದ್ಲು ಅಂತ ತಿಳ್ಕೊಳ್ಬೇಕು.
ಕೃಷ್ಣನನ್ನು ಯಶೋದೆಯ ಹಾಸಿಗೆಯಲ್ಲಿ ವಸುದೇವ ಇಳ್ತಾನೆ, ದುರ್ಗೆಯನ್ನು ಹಿಡಿದುಕೊಂಡು ಕಂಸನ ಮನೆಗೆ ಹೋಗ್ತಾನೆ. ಕಂಸನ ಮನೆ ದುರ್ಗೆ ಹೇಗೆ ಬಂದ್ಲು? ಮೃತ್ಯು ರೂಪದಿಂದ ಬಂದ್ಲು. ಕಂಸನಿಗೆ ದುರ್ಗೆ ಮೃತ್ಯು ರೂಪದಿಂದ ಬರ್ತಾಳೆ. ಬೆಳಿಗ್ಗೆ ಎದ್ದು ಬಂದು ಕಂಸ ಎದ್ದು ಅದು ಬಂದ ತಕ್ಷಣ ದುರ್ಗಾದೇವಿ ಕಿರ್ಚಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ಜೋರಾಗಿ ಕಿರ್ಚಿಬಿಡ್ತಾಳೆ. ಕಿರ್ಚಿ ಬಿಡತ್ಲು ನೋಡಿ, ಅವಳು ಬಂದು ಕುತ್ಕೋತಾಳೆ. ವಸುದೇವನಿಗೆ ಎಲ್ಲ ಸಂಕೋಲೆಗಳು ಬಿಗಿತವೆ, ಬಾಗಿಲುಗಳು ಹಾಕ್ಕೋತವೆ. ಅಂದರೆ ಅರ್ಥ ಏನು? ಭಗವಂತನನ್ನು ಬಂದಾಗ ನಿಮಗೆ ಸಂಕೋಲೆಗಳು ಬಿಟ್ಟವು. ಭಗವಂತನನ್ನು ಅಲ್ಲಿ ಇಟ್ಟು ಬಂದ್ಯಾ, ಬಂಧಗಳಾದವಳು ದುರ್ಗೆ, ತಮಸ್ಸಿಗೆ ಅಭಿಮಾನಿ ದುರ್ಗೆ, ಸಕಲ ಬಂಧಶಕ್ತಿ ಮಾಯಾಶಕ್ತಿ ದುರ್ಗೆ. ಅವಳು ಬಂದು ನಿನ್ನ ಬಳಿ ಕೂತ್ಕೊಂಡು ತಟ್ಟ ನಿನಗೆ ಮತ್ತೆ ಸಂಸಾರ ಬಂಧನಗಳು ಬಂದುವು ಅಂತ ತೋರಿಸಿಗೆ ಮತ್ತೆ ಸರಪಳಿಗಳು ಬಂದುಬಿಟ್ಟು. ನಾವು ಅರ್ಥ ಏನು ಮಾಡ್ಕೋಬೇಕು? ಸಂಪತ್ತಿನ ಹಿಂದೆ ಹೋಗಬಾರದು. ದೇವರ ಹಿಂದೆ ಹೋದರೆ ಸಂಪತ್ತು ತಾನಾಗೇ ಬರುತ್ತೆ. ದೇವರ ಹಿಂದೆ ಹೋದರೆ ಮೋಚಕ, ಸಂಪತ್ತಿನ ಹಿಂದೆ ಹೋದರೆ ಬಂಧಕ. ಇಷ್ಟು ತಿಳ್ಕೊಳ್ಬೇಕು. ಕಂಸನು ಹೇಳ್ತಾನೆ, ನೋಡ್ತಾನೆ, ಎಲ್ಲರಿಗೂ ಎಚ್ಚರಿಕೆ ಆಗ್ಬಿಡುತ್ತೆ. ಆವಾಗ ಇವಳು ಮಾಯಿಯಿಂದ ಎಲ್ಲರನ್ನೂ ಎಚ್ಚರಿಕೆ, ಎಲ್ಲರೂ ಕಿರ್ಚನ್ನು ಮಗು ಹುಟ್ಟಿತು ಅಂತ ಕಂಸನ ಹತ್ರ ಬರ್ತಾರೆ. ಕಂಸನ ನಿದ್ದೆ ಮಾಡಿರಲ್ಲ, ತಲೆ ಕೆದರ್ಕೊಂಡಿರ್ತಾನೆ, ಕಿರೀಟ ಎಲ್ಲೋ ಇರಲ್ಲ, ಎಲ್ಲ ಹಾಗೆ ಎಡುಕೊಂಡು ಇದ್ಕೊಂಡು ಬರ್ತಾನೆ. ಹೆದರ್ಬಿಟ್ಟಿರ್ತಾನೆ, ಅವನು ಫುಲ್ಲು ಹೆದರ್ಬಿಟ್ಟಿರ್ತಾನೆ. ಬರ್ತಾನೆ, ಬಂದು ನೋಡ್ತಾನೆ, ದುರ್ಗೆ ಹೇಳ್ತಾಳೆ. ಆವಾಗ ಅವನು ಎತ್ತು ಬಿಟ್ಟು, ಕಾಲಿನಿಂದ ಎತ್ತು ಬಿಟ್ಟು ಹೊಡಿಬೇಕು ಅಂತ ಹೋದರೆ ಅವನ ಕಾಲಿನ ಕ್ಷಣ ಮಾತ್ರದಲ್ಲಿ ತಪ್ಪಿಸ್ಕೊಂಡ್ಬಿಟ್ಟು ಅವನ ಎದೆಗೆ ಹೊಡೆದ್ಬಿಟ್ಟು ದುರ್ಗೆ ಮೇಲೆ ಹೋಗ್ತಾಳೆ. 8 ಭಾಗಗಳು, ಮೂರ್ಖ, ನನ್ನನ್ನೇನು ಸಾಯಿಸ್ತೀಯ ನೀನು, ನಿನ್ನನ್ನು ಸಾಯಿಸುವ ನಿನ್ನ ಮೃತ್ಯು ಬೇರೆ ಕಡೆ ಹುಟ್ಟಿದ್ದಾನೆ ಅಂತ ಹೇಳಿ ಅಂತ ಮಾಡ್ತಾರೆ. ಇವನು ಕಂಸನಿಗೆ ಏನು ಮಾಡ್ಬೇಕು ಗೊತ್ತಾಗಲ್ಲ. ಹೆದರಿ 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 ಇಟ್ಟಿರ್ತಾನೆ. ಇವಳನ್ನ ತೊಗೊಂಡ್ಬಿಟ್ಟು ಹೊಡೆಯಕ್ಕೆ ಹೋದರೆ ಇವಳು ಬೇರೆ ಎಲ್ಲ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಬೇರೆ ಎಲ್ಲ ಹುಟ್ಟಿದ್ದಾನೆ. ಆ ಕಂಸ ಅದಕ್ಕೊಂದು ಕೆಲವು ಚಮತ್ಕಾರವಾಗಿ ಹೇಳ್ತಾರೆ. ದುರ್ಗೆ ಯಾಕೆ ಕಂಸನಿಗೆ ಚಾಡಿಸಿ ಒದ್ಲು ಅಂದರೆ, ಇದೇ ಕಂಸನಲ್ಲಿ ಜೀವದ್ವಯ ಆವೇಶ. ಭೃಗು ಮಹರ್ಷಿ ಇದ್ದಾನೆ ಕಂಸನಲ್ಲಿ. ಭೃಗು ಮಹರ್ಷಿ ಇದ್ದಾಗ ಶ್ರೀನಿವಾಸ ಕಲ್ಯಾಣದಲ್ಲಿ ಕೇಳಿದ್ದೀರಾ? ಭೃಗು ಮಹರ್ಷಿ ಯಾರು ಶ್ರೇಷ್ಠವನ್ನು ಚೆಕ್ ಮಾಡಬೇಕಾದ್ರೆ, ವಿಮರ್ಶೆ ಮಾಡಬೇಕಾದ್ರೆ ಹೋಗಿಬಿಟ್ಟು ಶ್ರೀನಿವಾಸನ ಪರಮಾತ್ಮನ ಎದೆಗೆ ಒದಿತಾನೆ. ಅದು ಯಾವ ವಾಸ? ಲಕ್ಷ್ಮಿಯ ವಾಸ. ಅವಳಂತಾಳೆ, ನನ್ನ ಎದೆಗೆ ಆಗ ಒದ್ದೆಲ್ಲ ನೀನು, ನಿನಗೆ ಒದಿತೀನಿ ಅಂತ ಹೇಳಿಬಿಟ್ಟು ಅವಳ ಕಾಲಿನಿಂದ ಜಾಸ್ತಿ ಎತ್ತು ಹೊರಗೆ ಹೋಗ್ಬಿಡ್ತಾಳೆ. ಈಗ ಒಂದು ಉದಾಹರಣೆ ತೊಗೊಳ್ಬೋದು. ಎಲ್ಲರೂ ಬಹಳ ಸಂತೋಷಗೊಂಡು ಸಂಭ್ರಮವನ್ನು ಮಾಡ್ತಾರೆ. ಆವಾಗ ನಂದಗೋಪ ಅವನಿಗೆ ಬಹಳ ಸಂತೋಷ ಆಗಿ ಸಹಸ್ರಾರು ಲಕ್ಷಾರು ದಾನಗಳನ್ನು ಮಾಡ್ತಾನೆ. ಹಸುಗಳನ್ನು, ಗೋದಾನಗಳನ್ನು ಮಾಡ್ತಾನೆ. ಅವನು ನೋಡ್ತಾನೆ, ಕೃಷ್ಣನ ನೋಡ್ತಾನೆ, ಹಸುನ ನೋಡ್ತಾನೆ. ನನ್ನ ಹೊಟ್ಟಿನಲ್ಲಿರೋದು ಒಂದು 10 ಹಸು 15 ಇರಬೇಕು, ಎಷ್ಟೋ ಹಸು ಇರಬೇಕು. ಈ ಕೃಷ್ಣನ ನೋಡ್ತಾನೆ. ಈ ಕೃಷ್ಣ ಸಾಮಾನ್ಯ ಗೊಲ್ಲ ಅಲ್ಲ, ಇವನು ಸಾವಿರಾರು ಲಕ್ಷಗಟ್ಟಲೆ ಹಸುಗಳನ್ನು ಸಾಕುವವನು. ಇವನಿಗೆ ಇದು ಕೊಡಬಹುದಾ? ಅವನೇನು ಮಾಡ್ತಾನೆ, ಆವಾಗೇ ಸಂಕಲ್ಪ ಮಾಡ್ತಾನೆ. 33,033 ಅಧಿಕ ಮಾಸ ಅಂತ ಹೇಳ್ತಾ ಇದ್ದಾನೆ. 33,033 ಅಥವಾ 3,033 ಅಥವಾ 3,33,033 ಹಸುಗಳನ್ನು ದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಾನೆ. ಅಧಿಕ ಮಾಸದಲ್ಲಿ 33, 330 ಆ ಥರ ಆಯಾ ಪದಾರ್ಥಗಳು, ಆಯಾ ಹಣ್ಣುಗಳು, ಆಯಾ ಅಪೂಪಗಳು ಯಾವುದಾದ್ರೂ 33 ಪದಾರ್ಥಗಳಲ್ಲಿ 33 ಚಿಂತನೆಯನ್ನು ಮಾಡಿ ಭಗವಂತನ ರೂಪ ಚಿಂತನೆಯನ್ನು ಮಾಡಿಕೊಟ್ರೆ ಬಹಳ ಶ್ರೇಷ್ಠ ಫಲ ಅಂತ ಇದೆ ಅಧಿಕ ಮಾಸದಲ್ಲಿ. ಅಪೂಪ ಬಹಳ ಶ್ರೇಷ್ಠ ಫಲ. ಅಪೂಪದಲ್ಲಿ ಏನು ಛಿದ್ರತೆ ಇರುತ್ತೋ, ಅಪೂಪದಲ್ಲಿ ಏನು ಛಿದ್ರ ಬರುತ್ತೋ ಅಷ್ಟು ಸಹಸ್ರ ವರ್ಷ ಕಾಲ ಅವನು ಸ್ವರ್ಗದಲ್ಲಿ ಇರ್ತಾನೆ ಅಪೂಪದಾನವನ್ನು ಕೊಟ್ಟರೆ ಅಂತ ಇದೆ. ಅಪೂಪದಾನದಲ್ಲಿ ಅಥವಾ ಆಗಲೇ ಅದರಲ್ಲಿ 33 ದೇವತೆಯ ಪರಮಾತ್ಮ ರೂಪಗಳನ್ನು ನೆನೆಯಬೇಕು. ಅಷ್ಟವಸುಗಳು, ದ್ವಾದಶಾದಿತ್ಯರು ಅವರುಗಳನ್ನೆಲ್ಲ ನೆನೆಯಬೇಕು. ಅದು ಬೇರೆ ಇದೆ. ದಾನಗಳನ್ನು ಕೊಡುವುದು ಅಧಿಕ ಮಾಸದಲ್ಲಿ ಬಹಳ ಶ್ರೇಷ್ಠ. ಅವನು ಹಾಗೇನೆ ದಾನವನ್ನು ಮಾಡ್ತಾನೆ, ಗೋದಾನವಾದ ಸಂಕಲ್ಪವನ್ನು ಮಾಡ್ತಾನೆ. ಆಮೇಲೆ ಯಶೋದೆ ಭಗವಂತನಿಗೆ ಸ್ತನ್ಯಪಾನವನ್ನು ಮಾಡಿಸ್ತಾಳೆ. ಸ್ತನ್ಯಪಾನವನ್ನು ಮಾಡಿಸ್ಬೇಕಾದ್ರೆ ಅವನಿಗೆ ಜಾತಕರ್ಮಗಳನ್ನೆಲ್ಲರೂ ಮಾಡ್ತಾರೆ. ಜಾತಕರ್ಮಗಳನ್ನು ಮಾಡಲು ಗರ್ಗಮುನಿಗಳು ಬಂದು ಜಾತಕರ್ಮಗಳನ್ನು ಮಾಡ್ತಾರೆ. ಅವನಿಗೇನು ಜಾತಕರ್ಮಗಳು ಏನು ಇಲ್ಲ, ನಾನಾ ಕರ್ಮ. ಅವನಿಗೆ ಯಾವುದು ಕರ್ಮ ಇದೆ ಭಗವಂತನಿಗೆ? ಇವರು ಮಾಡಿದ್ದು ಅವರ ಪುಣ್ಯಕ್ಕೋಸ್ಕರ ಮಾಡ್ತಾರೆ. ಆ ಮಾಡಿಬಿಟ್ಟು ಅವನಿಗೆ ಹೆಸರು ಇಡ್ತಾರೆ. ಆಮೇಲೆ ಯಶೋದೆಯ ಎದೆ ಹಾಲು ಕುಡಿಯಲು ನೋಡಿ, ಯಶೋದೆಯ ಎಂತಹ ಪುಣ್ಯ ನೋಡಿ. ಯಶೋದೆಯದು ಭಗವಂತನಿಗೆ ಎದೆಯ ಹಾಲನ್ನು ಉಣಿಸಬೇಕು. ಮಗನನ್ನು ನೋಡಿದ ತಕ್ಷಣ ಅವಳು ಪುತ್ರ ವಾತ್ಸಲ್ಯದಿಂದ ಹಾಲು ಕೊಡ್ತಾ ಇರ್ತಾಳೆ.
ಕೃಷ್ಣನಿಗೂ ಸ್ತನ್ಯಪಾನ ಮಾಡಲಿಕ್ಕೆ ಭಾಳ ಇಷ್ಟ ಇರುತ್ತೆ ಅಂದರೆ ಯಾಕೆ ಅಂದರೆ ಅವನು ಏನು ಗೊತ್ತಾ, ಅವನು ಅಜ, ಜನ್ಮ ಇಲ್ಲದವನು. ರಾಜರು ಹೇಳ್ತಾರೆ ಅವನಿಗೆ ಸ್ತನ್ಯಪಾನದ ಅನುಭವನೇ ಇಲ್ಲ. ನಮಗಾದರೆ ಯಾವ್ಯಾವುದೋ ನೀಚ ಜನ್ಮಗಳು, ಎಲ್ಲ ಜನ್ಮಗಳಿಗೂ ಸ್ತನ್ಯಪಾನ ಮಾಡಿದವರೇ ನಾವು. ಅನುಭವ ನಮಗಿರುತ್ತೆ, ನೆನಪಿರಲ್ಲ. ಕೃಷ್ಣನಿಗೆ ಅದು ಯಾಕಂದರೆ ಹುಟ್ಟೇ ಇಲ್ಲ ಅವನಿಗೆ, ಅವನು ಯಾವ ಸ್ತನ್ಯಪಾನ ಮಾಡಬೇಕು. ಭಗವಂತ ಅವನು ಎಷ್ಟು ಅನುಭವ, ಎಲ್ಲ ಮಕ್ಕಳು ಏನು ಒಂದು 10 ನಿಮಿಷ 15 ನಿಮಿಷ ಸ್ತನ್ಯಪಾನ ಮಾಡಿದರೆ ಇವನು ಗಂಟೆಗಟ್ಟಲೆ ಸ್ತನ್ಯಪಾನ ಮಾಡ್ತಾನೆ. ಇವನು ಯಾಕೆ ಸ್ತನ್ಯಪಾನ ಮಾಡ್ತಾ ಇರ್ತಾನೆ ಅಂತಂದರೆ ಆ ಸ್ತನ್ಯಪಾನ ಭಗವಂತನಿಗೆ ಕೊಡ್ತಾಳಲ್ಲ, ಅಷ್ಟು ಪ್ರೀತಿ ಭಕ್ತಿಯಿಂದ ಅವಳು ಪುಣ್ಯವನ್ನು ಗಳಿಸ್ತಾ ಇರ್ತಾಳೆ. ಆ ಪುಣ್ಯವನ್ನು ಭಗವಂತ ಎಲ್ಲಿಡಲಿ ಅಂತ ನೋಡ್ತಾ ಇರ್ತಾನೆ. ಎಲ್ಲಿಡಲಿ ಆ ಪುಣ್ಯವನ್ನು? ಎಲ್ಲೂ ಜಾಗ ಇಲ್ಲ. ಎಲ್ಲಿ ನೋಡಿದ್ರು ಹಾಲು ಮೊಸರು ಸಾಮಾನು ಎಲ್ಲ ಇದ್ದಾವೆ. ಎಲ್ಲಿ ಪುಣ್ಯ ಇಡಬೇಕು? ಅದಕ್ಕೆ ಭಗವಂತ ಏನು ಮಾಡ್ದ, ಅಷ್ಟು ಗಂಟೆಗಟ್ಟಲೆ ಹಾಲನ್ನು ಕುಡಿದು ಸ್ತನ್ಯಪಾನವನ್ನು ಮಾಡಿ ಅವಳ ಎದೆಯಲ್ಲಿಯೇ ಪುಣ್ಯವನ್ನು ಇಟ್ಬಿಡ್ತಾನೆ. ಮುಂದೆ ನೀನು ಸಿಗತ್ತೆ ಹೋಗು ಅಂತ ಹೇಳಿಟ್ಟು ಅದಕ್ಕೋಸ್ಕರ ಸ್ತನ್ಯಪಾನವನ್ನು ಮಾಡ್ತಾನೆ ಭಗವಂತ. ಇಷ್ಟೆಲ್ಲ ಆಗಬೇಕಾದ್ರೆ ಒಂದು ಮೀಟಿಂಗ್ ನಡೆಯುತ್ತೆ ಕಂಸನ ಹತ್ರ. ಒಂದು 5 ನಿಮಿಷ ಬಿಡ್ತೀನಿ, ಒಂದು 5-10 ನಿಮಿಷ. ಅಲ್ಲಿ ಒಂದು ಸಭೆ ನಡೆಯುತ್ತೆ, ರಾಕ್ಷಸರ ಸಭೆಗಳು ನಡೆಯುತ್ತೆ. ಪೂತಿನಿ ಇವನ ಸಾಕುತಾಯಿ, ಯಾರು? ಕಂಸನ ಸಾಕುತಾಯಿ. ಇವಳು ಅಧಿಪತಿ. ಏನು ಮಾಡಬೇಕು? ಯಾವಾಗ ನಮ್ಮ ಕೊಲ್ಲುವ ಮಗು ಬೇರೆ ಕಡೆ ಹುಟ್ಟಿದೆ ಅಂತ ಎಲ್ಲ ಸಭೆ ಮಾಡ್ತಾರೆ. ನೀವು ಇಲ್ಲಿ ಹೋಗಿ 10 ದಿವಸ ಏನು ಹುಟ್ಟಿರ್ತಾರೆ ಮಕ್ಕಳಲ್ಲಿ ಎಲ್ಲರನ್ನೂ ಸಾಯಿಸಿಬಿಡಿ, ಹೇಗಾದರೂ ಮಾಡಿ ಸಾಯಿಸಿ. ಎಲ್ಲರನ್ನೂ ಕಳಿಸ್ತಾರೆ. ಎಲ್ಲರನ್ನೂ ಕಳಿಸಿದಾಗ ಪೂತಿನಿ ಏನು ಮಾಡ್ತಾಳೆ? ಪೂತಿನಿ ಎಲ್ಲ ಸುಮಾರು ಹಸುಳೆಗಳನ್ನು ಸಾಯಿಸಿರ್ತಾಳೆ ಅವಳು. ಕೆಲವನ್ನು ಅವಳು ನೋಡದಿಂದ ಸಾಯ್ತಾರೆ, ಕೆಲವರು ಅವಳ ಉಸಿರಿನಿಂದ ಸಾಯ್ತಾರೆ, ಕೆಲವರು ಅವಳ ಸ್ಪರ್ಶದಿಂದ ಸಾಯ್ತಾರೆ, ಕೆಲವರು ಅವಳ ಸ್ತನಗಳ ಪಾನದಿಂದ ಸಾಯ್ತಾರೆ. ಆವಾಗ ಅವಳು ನೋಡ್ತಾಳೆ. ಅವತ್ತೇ ಅಲ್ಲಿ ಅವನಿಗೆ ತೊಟ್ಟಿಲು ಹಾಕೋದಿರುತ್ತೆ. ಕೃಷ್ಣನಿಗೆ ತೊಟ್ಟಿಲು ಹಾಕಬೇಕಾದ್ರೆ ಪೂತನಿಯನ್ನು ಕರ್ಕೊಂಡು ಅವರೆಲ್ಲರೂ ಬಂದು, ಆ ಊರಿನಲ್ಲಿದ್ದವರೆಲ್ಲರೂ ಬಂದುಬಿಟ್ಟು ಆ ಸಮಾರಂಭವನ್ನು ನೋಡ್ತಾ ಇರ್ತಾಳೆ. ಆವಾಗ ಪೂತಿನಿ ನೋಡ್ತಾಳೆ, ನಾನು ಬಹಳ ವಿರೂಪದ ರಾಕ್ಷಸಿ, ನಾನು ಹೀಗೆ ಹೋದರೆ ಜನ ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಸುಂದರವಾದ ವೇಷವನ್ನು ತಾಳ್ತಾಳೆ. ಅತಿ ಸುಂದರವಾದ ವೇಷವನ್ನು ತಾಳ್ತಾಳೆ. ಯಾಕೆ ತಾಳ್ತಾಳೆ? ಪರಿಸ್ಫುರತ್ನೂಪುರ ಕಂಕಣೋಜ್ವಲ ಲಸನ್ನಿತಂಬ ಪಿತರತ್ನ ಮೇಖಲ ದುರ್ಗಂಧ ಸಂಸ್ಥಪಿತ ಮಾನಿಮಂಡಲ ತದೋರ್ವಶಿ ಸ್ವಾಸ್ತಿ ವಿಲೋಲ ಕಂಡಲ. ಅವಳಲ್ಲೂ ಜೀವದ್ವಯ ಆವೇಶ ಇರುತ್ತೆ. ಊರ್ವಶಿ ಇರ್ತಾಳೆ, ಶಾಪದಿಂದ ಊರ್ವಶಿಯಲ್ಲಿ ಸೇರಿರ್ತಾಳೆ. ಇವಳು ಯಾರು? ಪೂತಿನಿ ತಾಟಕಿ ಸೇರಿರ್ತಾಳೆ. ರಾಮಾಯಣದಲ್ಲಿ ಮೊದಲ ಸಂಹಾರವನ್ನು ಮಾಡಿದ್ದು ರಾಮದೇವರು ಸ್ತ್ರೀಯನ್ನು, ತಾಟಕಿಯನ್ನು. ಇಲ್ಲೂ ಸಂಹಾರ ಮಾಡೋದು ಕೃಷ್ಣ ಪೂತಿನಿಯನ್ನೇ. ಅಂದರೆ ಯಾರೇ ಆಗಲಿ, ಅತಿ ನೀಚ ಸ್ತ್ರೀಯರಾಗಲಿ ಪುರುಷರಾಗಲಿ, ಸ್ತ್ರೀಯರಾಗಲಿ ಅತಿ ನೀಚರಾಗಿ ದೇವರ ವಿರೋಧಿಯಾಗಿದ್ದರೆ ಅವರು ಕ್ಷಮೆಗೆ ಅರ್ಹರಲ್ಲ ಅಂತ ಭಗವಂತ ತೋರಿಸ್ತಾನೆ. ಈ ಪೂತಿನಿ ಏನು ಮಾಡ್ತಾಳೆ? ಒಳ್ಳೆ ಕಾಲ್ಗೆಜ್ಜೆ ಬಳೆ ಎಲ್ಲ ಹಾಕ್ಕೋತಾಳೆ, ಎಲ್ಲರನ್ನೂ ಆಭರಣಗಳು ಹಾಕ್ಕೋತಾಳೆ. ಆ ಪೂತಿನಿ ಆವೇಶ ಇರೋದ್ರಿಂದ ಭಾಳ ಸುಂದರಿಯಾಗಿ ಕಾಣ್ತಾಳೆ ಅವಳು. ಸಪೂತನೋಚ್ಚಸ್ತನ ಕುಂಭಕುಂಬಿ ಮುಖಾರವಿಂದೋ ಹರಿರಾವ ಭಾಸೆ ವಿಷಂಬ ಇಟ್ಟಂ ಪ್ರಮಾದ ತಂಗೆ ಭುಪೂರಯಂತನ್ನುಕ ವರ್ತನೇವ. ಅವಳು ಬಂದುಬಿಟ್ಟು ಆ ಮಗುವನ್ನು ಎತ್ಕೋತಾಳೆ. ಯಾರೂ ಅವಳಿಗೆ ವಿರೋಧ ಮಾಡಲ್ಲ. ನೋಡಿ, ಆ ಜನಗಳಿಗೆ ಸ್ವಲ್ಪ ಎಚ್ಚರಿಕೆ ಇರಬೇಕಾಗಿತ್ತ. ಭಗವಂತನ ಮಾಯ, ಅವನೇ ಮಾಯ ಕೊಡಿಸ್ಬಿಟ್ಟಿರ್ತಾನೆ. ಯಾರು ಇದ್ದಾರೆ, ಯಾರು ಎಲ್ಲೂ ನೋಡಿಲ್ಲ ಇವಳನ್ನ, ಬಂದುಬಿಟ್ಟಿದ್ದಾಳೆ, ಬಂದುಬಿಟ್ಟು ಈಗ ಹಾಲು ಕೊಡ್ತಾ ಇದ್ದಾಳೆ ಅಂತ ಯಾರು ವಿಚಾರಿಸಬೇಕಾಗಿತ್ತು. ಆದರೆ ಭಗವಂತನ ಮಾಯೆ, ಅವಳ ಸಂಹಾರ ಆಗಬೇಕಾಗಿದೆ. ಪೂತಿನಿ ಬಂದೇನು ಮಾಡ್ತಾಳೆ? ಅವನಿಗೆ ವಿಷ ಕೊಡಲಿಕ್ಕೆ ಹೋಗ್ತಾಳೆ, ಸ್ತನ್ಯಪಾನ ಕೊಡ್ತಾಳೆ. ಆವಾಗ ವಾದಿರಾಜರು ಭಾಳ ಅದ್ಭುತವಾಗಿ ಹೇಳ್ತಾರೆ, ರಮೋಧರೋಷ್ಟಾಮೃತ ಪಾನಜಾತ ಮಹಾನುಭಾವೇನ ನ ಪೂತನಾಯ ಉರೋಜ ಸಂಖ್ಯಾರ್ತಿಕರೋ ಕರೋ ಸೌ ಬಭೂವ ಬಾಲಸ್ಯ ಬಲಾನುಜಸ್ಯ. ದೇವರಿಗೆ ವಿಷ ಮಾರಕ ಅಲ್ಲರಿ. ಯಾವುದ್ರ ವಿಷದಲ್ಲಿ ಭಗವಂತ ಇದ್ದು ಶಕ್ತಿ ಕೊಟ್ಟರೆ ವಿಷ ಅದು ಅಲ್ವಾ. ಅವನು ರಮಾದೇವಿಯ ಅದರದ ಅಮೃತವನ್ನು ಸವಿಯುವವನು ಯಾವಾಗಲೂ ಆ ಅಮೃತದ ಮುಂದೆ ಯಾವುದು ವಿಷನೂ ನಿಲ್ಲಲ್ಲ. ಹಾಗೆಯೇ ಈ ದೇವರು, ಈ ಬಲರಾಮನ ತಮ್ಮ, ಎಲ್ಲ ವಿಷಜಂತಿಗಳು ನಾಯಕನಾದವನು ಬಲರಾಮ. ಇವನು ಯಾವ ವಿಷದ ಆಟ ಇವನು ಮುಂದೆ ನಡೆಯುತ್ತೆ. ಇವೆಲ್ಲ ವಾದಿರಾಜರ ಚಮತ್ಕಾರಗಳು. ಅವನು ಸ್ವಯಂ ಸಮರ್ಥ ಭಗವಂತ ಎಂಥ ವಿಷವನ್ನು ಇದು ಮಾಡಲಿಕ್ಕೆ. ಹಾಗೆ ವಿಷದ ಬಾಧ ಬಂದಾಗ ಶೇಷನ ಮೂಲಕ, ರಮಾ ಮೂಲಕ ದೇವರ ಚಿಂತನೆ ಮಾಡಿ ವಿಷವನ್ನು ಪರಿಹರಿಸಿಕೊಳ್ಳಬೇಕು ಎಂದು ರಾಜರು ತೋರಿಸ್ತಾರೆ. ಆಮೇಲೆ ಈಗ ಇವಳು ಕಂಸನ ಸಾಕುತಾಯಿ. ಕಂಸ ಬೆಳೆದು ಬಿಟ್ಟಿದ್ದಾನೆ. ಕಂಸ ಸಾಯ್ತಾನೆ ಮುಂದೆ.
ಕಂಸ ಸಾಯ್ಬೇಕಾದ್ರೆ ಅವನಿಗೆ ವೆಲ್ಕಮ್ ಮಾಡಲಿಕ್ಕೆ ಯಾರಾದರೂ ತಮಸ್ನಲ್ಲಿ ಇರಬೇಕಲ್ವ. ಅದಕ್ಕೆ ಕಂಸ ಒಬ್ಬನೇ ಹೋದರೆ, ಅದಕ್ಕೆ ಮುಂಚೆನೇ ಪೂತಿನಿನ ಕಳಿಸ್ತಾನೆ, ಸಾಕು ತಾಯಿನ ಅಲ್ಲಿ ನೀನು ಕಂಸನಿಗೆ ಅರೇಂಜ್ಮೆಂಟ್ ಮಾಡು, ನಾನು ಮುಂದೆ ಸಾಯ್ತಾನೆ ಅವನು ನನ್ನಿಂದ ಸತ್ತು ಬಿಟ್ಟು ನರಕಕ್ಕೆ ಬರ್ತಾನೆ, ಅನ್ನತಮಸ್ಸಿಗೆ ಬರ್ತಾನೆ, ನೀನು ಅನ್ನತಮಸ್ಸಿಗೆ ಹೋಗೋಳು, ನೀನು ಅಲ್ಲಿ ಹೋಗಿ ಕಂಸನಿಗೆ ಆರೈಕೆ ಮಾಡು ಅನ್ನುವ ಹಾಗೆ ಪೂತಿನಿನ ಸಂಹಾರ ಮಾಡಬೇಕು. ಪೂತಿನಿ ಬಂದು ಸ್ತನ್ಯಪಾನವನ್ನು ಕೊಡ್ತಾಳೆ. ಆ ಸ್ತನ್ಯಪಾನವನ್ನು ಭಗವಂತ ಮಾಡ್ತಾನೆ. ಅವಳು ಎಂದೂ ಅಷ್ಟು ಎಣಿಸಿರೋಲ್ಲ. ಏನೋ ಒಂದು ಹನಿ ತುಳಿಯಕ್ಕೂ ಮಕ್ಕಳು ಸಾಯ್ತಾ ಇರ್ತಾರೆ. ಇವನು ಗಂಟೆಗಟ್ಟಲೆ ಹೇಳ್ತಾನೆ ಸ್ತನ್ಯಪಾನ, ಹೇಳ್ತಾನೆ. ಎಳೆದು ಬಿಟ್ಟು ಏನು ಮಾಡ್ತಾನೆ ನೋಡಿ, ಅವಳಲ್ಲಿರುವ ಸ್ತನ್ಯದಲ್ಲಿರುವ ವಿಷಕ್ಕೂ ಭಗವಂತನನ್ನು ಕೊಲ್ಲುವ ಶಕ್ತಿ ಇಲ್ಲ ಅಲ್ವಾ. ಭಗವಂತ ಅದರಲ್ಲಿ ಪ್ರವೇಶಿಸಿ ಅದಕ್ಕೆ ಶಕ್ತಿ ಕೊಟ್ಟರೆ ಆ ವಿಷಕ್ಕೆ ಶಕ್ತಿ. ಭಗವಂತ ಇದರಲ್ಲಿ ಒಂದು ತಿಳ್ಕೋಬೇಕು, ನಾವು ಏನು ಭಗವಂತನಿಗೆ ಕೊಡ್ತೀವೋ ಅದನ್ನು ಅನಂತ ಮಡಿ ಮಾಡಿ ಭಗವಂತ ನಮಗೆ ಕೊಡ್ತಾನೆ. ಪೂತಿನಿ ಏನು ಮಾಡಿದ್ಲು, ಭಗವಂತನಿಗೆ ವಿಷವನ್ನು ಕೊಟ್ಟಳು. ಭಗವಂತ ಏನು ಮಾಡ್ದ, ಅದನ್ನು ಸೇವಿಸಿ ಆ ಶಕ್ತಿಯನ್ನು ಹೆಚ್ಚಿಸಿ ಅವಳ ಸ್ತನದ ಮೂಲಕವೇ ಒಳಗಡೆ ಕೊಟ್ಬಿಟ್ಟ. ಒಳಗೆ ಕೊಡಂತೂ ಪೂತಿನಿ ಚೀತ್ಕಾರ ಮಾಡಿಕೊಂಡು ಸತ್ತು ಹೋದ್ಲು. ಸ್ತನ್ಯಪಾನದ ಪುಣ್ಯ ಯಾರಿಗೆ ಬಂತು, ಊರ್ವಶಿಗೆ ಬಂತು. ವಿಷಪಾನದ ಪಾಪ ಯಾರಿಗೆ ಬಂತು, ತಾಟಕಿಗೆ ಬಂತು. ತಾಟಕಿ ಅವತಾರ ಮಾಡಿದ ಪೂತಿನಿ ಎಂಬ ರಾಕ್ಷಸಿಗೆ ಬಂತು. ಹೀಗೆ ಪೂತಿನಿಯನ್ನು ಸಂಹಾರ ಮಾಡ್ತಾನೆ. ಪೂತಿನಿಯನ್ನು ಸಂಹಾರ ಮಾಡಿದ ಮೇಲೆ ಪೂತಿನಿಯ ಜೋರಾಗಿ ಅರ್ಚಿಕೊಂಡು ಬೀಳ್ತಾಳೆ. ಅವಳು ದೊಡ್ಡ ಬಾಹು, ದೊಡ್ಡ ಆಕಾರ ಅವಳದ್ದು. ಅವಳು ಬಿದ್ದರೆ ಸುಮಾರು ಎಷ್ಟೋ ಮರಗಿಡಗಳು ಬೀಳ್ತವೆ. ಬೀಳಕ್ಕೆ ಏನು ಮಾಡ್ತಾರೆ, ಎಲ್ಲರೂ ಒಂದು ಅಗ್ರಹಾರ ಅಲ್ಲಿ ಇಲ್ಲಿರೋಲ್ಲ ಬಂದುಬಿಟ್ಟು ಅವಳ ಒಂದು ಕೈ ಬೆರಳು ಎತ್ತಲಿಕ್ಕೆ 10 ಜನ ಬೇಕು, ಆ ಥರ ಇರುತ್ತೆ ಅವಳದ್ದು ಆಕಾರ. ಅವನ್ನೆಲ್ಲ ತೊಗೊಂಡು ಬಂದುಬಿಟ್ಟು ಒಂದು ಕ್ರಿಮೇಶನ್ ಥರ ಮಾಡಿಬಿಟ್ಟು ಅಲ್ಲೆಲ್ಲ ಹಾಕಿಬಿಟ್ಟು ಸುಡ್ತಾರೆ. ಸುಟ್ಟರೆ ಅದರಿಂದ ಸುವಾಸನೆ ಬರುತ್ತೆ. ಯಾಕೆ ಅಂದರೆ ಆ ದೇಹ ಭಗವಂತನ ಸ್ಪರ್ಶ ಆಗಿತ್ತಲ್ವ. ಅದಕ್ಕೆ ನಾವು ಯೋಚನೆ ಮಾಡಿ, ಭಗವಂತನ ಸ್ಪರ್ಶ ಆಗಬೇಕು ಅಲ್ವಾ, ಭಗವಂತನ ಸ್ಪರ್ಶ ಆಗಬೇಕು. ಬಂತು. ಆಮೇಲೆ ಅವಳು ಮೋಕ್ಷಕ್ಕೆ ಹೋದ್ಲು ಅಂತದೆ. ಹೇಗೆ ಮೋಕ್ಷಕ್ಕೆ ಹೋಗ್ತಾಳೆ ದೇವಕಿ, ಹೇಗೆ ಮೋಕ್ಷಕ್ಕೆ ಹೋಗ್ತಾಳೆ, ಪೂತಿನಿ ಹೇಗೆ ಮೋಕ್ಷಕ್ಕೆ ಹೋಗ್ತಾಳೆ? ಪೂತಿನಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಶಾಪಗ್ರಸ್ತಳಾದ ಊರ್ವಶಿ ಇದ್ದಾಳಲ್ಲ, ಅವಳು ಮೋಕ್ಷಕ್ಕೆ ಹೋಗ್ತಾಳೆ. ಅಂದರೆ ಅದಕ್ಕೆ ಬಹಳ ಹೇಳ್ತಾರೆ, ರಾಜರು ಹೇಳ್ತಾರೆ. ಕೆಲವರು ಅದಕ್ಕೆ ಅರ್ಥ ಮಾಡಿದ್ದಾರೆ, ಒಂದು 5 ನಿಮಿಷ ಅದಕ್ಕೆ ಅರ್ಥ ಮಾಡಿದ್ದಾರೆ. ಏನಂತಂದರೆ ಪೂತಿನಿಯೂ ಮೋಕ್ಷಕ್ಕೆ ಹೋಗಲ್ಲ. ಪೂತಿನಿ ಮೋಕ್ಷಕ್ಕೆ ಹೋಗೋಗಿದ್ರೆ ಭಗವಂತನಿಂದ ಎಷ್ಟೋ ಜನ ಸಾಯ್ತಾರಲ್ವ, ತೃಣಾವರ್ತ ಸಾಯ್ತಾನೆ, ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕಾಗಿತ್ತಲ್ವ, ಹೋಗಲ್ಲ. ಅದಕ್ಕೆ ಹೇಳ್ತಾರೆ, ಯದಿ ಪ್ರಭು ವಿದ್ವಿಷತೋಪಿ ಶೌರಿ ಪ್ರಸಾದ ಕೃತ್ತರಿ ಪುತಸ್ಸುರಾರಿನ್ ವಿಜಿತ್ಯ ಭಕ್ತಾಯ ತದೀಯ ಭಾಗ್ಯಂ ಪ್ರಯಚ್ಛತಿ ಸ್ವೈರ ವಿಹಾವಯತ್ಯ. ದುಷ್ಟರಿಗೆ ಮೋಕ್ಷನೇ ಇಲ್ಲ ಅಂತಾರೆ ರಾಜರು. ಶಾಸ್ತ್ರವಾಗಿ ಹೇಳ್ತಾರೆ, ಮೋಕ್ಷ ಬೇಕಾದರೆ ದೇವರ ಪ್ರಸಾದ ಆಗಬೇಕು. ದೈತ್ಯರಿಗೂ ಮೋಕ್ಷ ಕೊಡುತ್ತಾನೆಂದರೆ ಅವರ ಮೇಲೆ ಪ್ರಸನ್ನನಾಗ್ತಾನೆ ಅಂತ ಅರ್ಥ. ಅವರಲ್ಲಿಯೂ ಪ್ರಸನ್ನವಾಗಬೇಕಾದ್ರೆ ಅವನು ಅವತಾರ ಮಾಡುವುದು ಯಾಕೆ? ದೈತ್ಯರನ್ನು ಕೊಂದು ಅವರಿಗೆ ಸಂಪತ್ತರ ಭಕ್ತರಿಗೆ ಕೊಡ್ತಾನೆ ಅವನು. ರಾವಣನನ್ನು ಕೊಂದು ವಿಭೀಷಣಿಗೆ ಕೊಟ್ಟ, ಕೌರವನನ್ನು ಕೊಂದು ಧರ್ಮಜನಿಗೆ ಕೊಟ್ಟ, ನರಕನನ್ನು ಕೊಂದು ಭಗದತ್ತನಿಗೆ ಕೊಟ್ಟ, ಜರಾಸಂಧನನ್ನು ಕೊಟ್ಟ ಸಹದೇವನಿಗೆ ಕೊಟ್ಟ. ದೈತ್ಯರಲ್ಲಿ ಎಂದೂ ದೇವರು ಪ್ರಸನ್ನನಾಗೋಲ್ಲ. ಎಲ್ಲಿ ದೇವರು ಪ್ರಸನ್ನಾಗಿ ಆ ದೈತ್ಯರು ಅಲ್ಲಿಂದ ಮೋಕ್ಷಕ್ಕೆ ಹೋಗ್ತಾರೆ ಅಂತಾರೋ, ಆವಾಗ ಶಿಶುಪಾಲನ್ನು ಕೊಂದಾಗೂ ಅವನು ಮೋಕ್ಷಕ್ಕೆ ಹೋದ ಅಂದರೆ ಹೇಗೆ ಹೋದ, ಅವನಲ್ಲಿರುವ ಜಯ ಹೋದ ಅಂತ ಅರ್ಥ. ಆ ಸ್ವಭಾವ ಹೋಯಿತು ಅಂತ. ದೈತ್ಯರಿಗೆ ಅದೇನು ಅನೇಕವಾಗಿ ಹೇಳ್ತಾರೆ. ವಿದ್ವೇಷ ಮೂಲ ಸ್ಮರಣೇನ ತುಷ್ಟಿ ಇತ್ಯಪ್ಯವದ್ಯಂನ ಜಹಾದಿ ಪಕ್ಷ ಹಿಂಸಾರ್ಥ ಮಾಲಿಂಗ ಇದತ್ವ ರಕ್ಷೋ ಕಿಂಚೇಷ್ಟಯ ದುಷ್ಯತಿ ಕಾಮಧೇನು. ದೇವರನ್ನು ದ್ವೇಷಿಸುವುದರಿಂದ ಮೋಕ್ಷ ಆಗುವುದು ಬೇಡ. ದ್ವೇಷದ ಮೂಲಕ ಸ್ಮರಣೆಯಿಂದ ದೇವರು ತುಷ್ಟನಾಗಿ ಮೋಕ್ಷ ಕೊಡಲಿ. ದ್ವೇಷ ಎಂದರೆ ದೋಷ ಚಿಂತನೆ ಆಗತ್ತೆ. ದೋಷ ಚಿಂತನೆ ಮಾಡಬೇಕಾದರೆ ದೇವರ ಸ್ಮರಣೆ ಬೇಕಾಗತ್ತೆ. ನಿರಂತರ ದ್ವೇಷಿಸಬೇಕಾದರೆ ನಿರಂತರವಾಗಿ ಸ್ಮರಣೆ ಬೇಕಾಗತ್ತೆ. ಈ ಸ್ಮರಣೆಯಿಂದ ದೇವರು ನಮಗೆ ಮೋಕ್ಷ ಕೊಡಲಿ ಅಂದರೆ ಈ ವಾದನೂ ಸರಿ ಇಲ್ಲ ಅಂತಾರೆ ವಾದಿರಾಜರು. ಯಾಕೆಂದರೆ ಒಂದು ಹುಲಿ ಆಕಳನ್ನು ತಿನ್ನಲಿಕ್ಕೆ ಹೋಗಿರುತ್ತೆ, ಆಕಳು ಬೆನ್ನ ಮೇಲೆ ಹೋಗುತ್ತೆ. ಆಕಳು ಬೆನ್ನ ಮೇಲೆ ಹೋದಾಗ ಯಾರನ್ನ ನೋಡಿದವರು ಹುಲಿಯು ಆಕಳನ್ನು ಆಲಂಗಿಸಿಕೊಂಡಿತು ಪ್ರೀತಿಯಿಂದ ಅಂತಂತಾರ? ಇಲ್ಲ ಅಲ್ವಾ? ಹಾಗೇನೆ ಈ ದುಷ್ಟರು ಭಗವಂತನು ದ್ವೇಷಿಸಿದ್ರು ಅಂದರೆ ಭಗವಂತನು ಪ್ರೀತಿಯಿಂದ ಮಾಡಿದರು ಅಂತಲ್ಲ, ದ್ವೇಷಿಸಿದ್ರು ಅಂತ ಅವರಿಗೆ ಸಿಗೋದೇನೆ ನರಕ, ಅಂಧತಮಸ್ಸು, ಹಿಂಸಾಪೂರ್ವಕವಾದ ಆಲಿಂಗನ. ಆದ್ದರಿಂದ ನಿರಂತರ ಸ್ಮರಣೆಯಿಂದಲೂ ದೇವರು ತೃಪ್ತನಾಗೋದಿಲ್ಲ.
ಅಂತ ಆಗತ್ತೆ. ದೇವರನ್ನು ಯಾವಾಗಲೂ ದ್ವೇಷ ಮಾಡಿದರೂ ಕೂಡ ಪುಣ್ಯ ಬರುತ್ತೆ, ತುಷ್ಟಿಯಾಗುತ್ತೆ, ಮೋಕ್ಷ ಆಗುತ್ತೆ ಅಂತ ಹೇಳೋರು ಮಹಾಮೂರ್ಖರು ಅಂತ ಹೇಳಿ ವಾದಿರಾಜರು ಹೇಳ್ತಾರೆ. ಹಾಗೆ ಹೇಳಬೇಕಾದ್ರೆ ಗೋಹತ್ಯೆ ಮಾಡಿದರೂ ಬ್ರಹ್ಮಹತ್ಯೆ ಮಾಡಿದರೂ ಪುಣ್ಯ ಬರಬೇಕು ಅಂತ ಹೇಳಬೇಕಾಗತ್ತೆ. ಅವುಗಳೆಲ್ಲ ಸಾಧ್ಯವಿಲ್ಲ. ಹಾಗೆ ಹೇಳಿದವರು ಮೂರ್ಖರು ಅಂತಾರೆ. ಆದ್ದರಿಂದ ದ್ವೇಷದಿಂದ ಭಗವಂತನನ್ನು ಕಾಣುವುದು, ಮೋಕ್ಷವನ್ನು ಕಾಣುವುದು ಸಾಧ್ಯವಿಲ್ಲ ಅಂತ ಹೇಳಿಬಿಟ್ಟು ಪೂಜನೀಯ ಸಂಹಾರವನ್ನು ಮುಗಿಸ್ತಾರೆ. ಪೂಜನೀಯ ಸಂಹಾರವನ್ನು ಮುಗಿಸಿದ ಮೇಲೆ ಮುಂದೆ ಭಗವಂತನ ಲೀಲೆಗಳಲ್ಲಿ ತೃಣಾವರ್ತ ಎಂಬುವನ ಸಂಹಾರ ಬರುತ್ತೆ ಎನ್ನುವುದರೊಂದಿಗೆ ಈ ದಿನದ ಚಿಂತನೆಯನ್ನು ವಾದಿರಾಜರ ಅಂತರ್ಗತ ಭಾತಿಪುರಾಣ ಅಂತರ್ಗತ ಶ್ರೀ ರುಕ್ಮಿಣೀಶನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.